ತೀರದಲ್ಲಿ ಇರುವುದನ್ನ ನೋಡಬಹುದು. ಇದು ಒಂದು ಬಾಕ್ಸ್ ನ ಒಳಗೆ ಬಿದ್ದಿರುತ್ತೆ. ಅಲ್ಲಿ ವಾಟರ್ ಅನಿಮಲ್ಸ್ ಗಳು ಆಟ ಹತ್ತಿರ ಬರುತ್ತೆ. ರೋಬೋಟ್ ಪವರ್ ಬಟನ್ ನ ಪ್ರೆಸ್ ಮಾಡಿಬಿಡತ್ತೆ. ಆಗ ರೋಬೋಟ್ ಆಕ್ಟಿವ್ ಆಗಿ ತನ್ನ ಖರೀದಿ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳುತ್ತೆ. ನಾನು ರೋಸನ್, ನಾನು ನಿಮಗೋಸ್ಕರ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿ ಇವಾಗ ನಾನು ಏನು ಕೆಲಸ ಮಾಡಬೇಕು ಅಂತ ಕೇಳುತ್ತೆ. ವಾಟರ್ ಅನಿಮಲ್ಸ್ ಗಳಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಅದು ಆಶ್ಚರ್ಯದಿಂದ ನೋಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸಮುದ್ರದ ಅಲೆ ಒಂದು ಬಂದು ರೋಸನ್ ರೋಬೋಟ್ ನ ಅಲ್ಲಿಂದ ಕೊಚ್ಚಿಕೊಂಡು ಹೋಗಿ ಇನ್ನೊಂದು ಕಡೆಗೆ ಬೀಳ್ಸತ್ತೆ. ನಂತರ ಮತ್ತೆ ಅದೇ ರೀತಿಯಲ್ಲಿ ಇರುವಂತಹ ದೊಡ್ಡದಾದ ಅಲೆ ಒಂದು ಅವನ ಕಡೆಗೆ ಬರ್ತಿರತ್ತೆ. ಅದನ್ನ ನೋಡಿದ ರೋಸನ್ ಅಲ್ಲಿಂದ ಮೇಲ್ಗಡೆ ಹತ್ತೋಕೆ ನೋಡುತ್ತೆ. ಆದ್ರೆ ಅವನಿಗೆ ಗ್ರಿಪ್ ಸಿಗದೆ ಕೆಳಗೆ ಬಿದ್ದು ಬಿಡುತ್ತೆ. ಆಗ ಅದರ ಮುಂದೆ ಕ್ರ್ಯಾಬ್ ಒಂದು ಹೋಗ್ತಿರತ್ತೆ. ಅದನ್ನ ನೋಡಿ ರೋಸನ್ ಕೂಡ ಅದೇ ರೀತಿ ಬೆಟ್ಟವನ್ನ ಹತ್ತೋಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ಬೆಟ್ಟವನ್ನು ಕೂಡ ಅದು ಹತ್ತು ಬಿಡುತ್ತೆ. ಬೆಟ್ಟ ಮೇಲೆ ಬಂದ ನಂತರ ಆ ಕ್ರ್ಯಾಬ್ ನ ತನ್ನ ಕೈಯಲ್ಲಿ ಇಟ್ಕೊಂಡು, ನನಗೆ ಕಮಾಂಡರ್ ಸಿಕ್ಕಾಯ್ತು, ನಿಮಗೆ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳುವಷ್ಟರಲ್ಲಿ ಒಂದು ಪಕ್ಷಿ ಬಂದು ಆ ಕ್ರ್ಯಾಬ್ ನ ಅಲ್ಲಿಂದ ಎತ್ಕೊಂಡು ಹೋಗುತ್ತೆ. ರೋಸನ್ ರೋಬೋಟ್ ಹೈವೇ ಪಕ್ಕದಲ್ಲಿರುವ ಕಾಡಿನ ಒಳಗೆ ಬಂದು ರೋಸನ್ 7134 ಯಾವ ಕೆಲಸ ಬೇಕಾದ್ರೂ ಮಾಡೋಕೆ ರೆಡಿ ಅಂತ ಹೇಳ್ತಿರುತ್ತೆ. ಹಾಗೆ ಅದಕ್ಕೆ ಸಿಕ್ಕ ಪ್ರಾಣಿಗಳನ್ನೆಲ್ಲ ನಿಮಗೆ ಏನಾದರೂ ಸಹಾಯ ಮಾಡ್ಬೇಕಾ ಅಂತ ಕೇಳ್ತಾ ಇರುತ್ತೆ. ಆದ್ರೆ ಆ ಪ್ರಾಣಿಗಳೆಲ್ಲ ರೋಸನ್ ರೋಬೋಟ್ ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡ್ತಾ ಹೋಗ್ತಾ ಇರುತ್ತೆ. ಆ ಪ್ರಾಣಿಗಳು ಕೂಡ ಅವನ ಮಾತುಗಳನ್ನ ಕೇಳ್ತಾ ಇರೋದಿಲ್ಲ. ಕೊನೆಗೆ ಒಂದು ಜಿಂಕೆನ ಹಿಂದೆಟ್ಟಿ ಹೋಗ್ತಾನೆ. ನಿಮಗೆ ಏನಾದರೂ ಸಹಾಯ ಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ ಜಿಂಕೆ ರೋಸನ್ ರೋಬೋಟ್ ಗೆ ಕಾಲಿನಿಂದ ಒದೆಯುತ್ತೆ. ಅದರಿಂದ ರೋಸನ್ ರೋಬೋಟ್ ಒಂದು ಕಡೆಗೆ ಹೋಗಿ ಬೀಳತ್ತೆ. ಹೀಗಿರ್ಬೇಕಾದ್ರೆ ಆ ರೋಸನ್ ಹತ್ರ ಒಂದು ಚಿಟ್ಟೆ ಬರುತ್ತೆ. ಅದನ್ನ ಕೊಡೋದಕ್ಕೆ ಹೋದಾಗ ಅಲ್ಲಿ ಇನ್ನೂ ಸಾವಿರಾರು ಚಿಟ್ಟೆಗಳು ಇರುತ್ತೆ. ಚಿಟ್ಟೆಗಳನ್ನ ತಿನ್ನೋದಕ್ಕೆ ತುಂಬಾ ಪ್ರಾಣಿಗಳು ಅಲ್ಲಿ ಬಂದಿರುತ್ತೆ. ಅದೆಲ್ಲ ರೋಬೋಟ್ ನ ಮೇಲೆ ಒದ್ದಾಡ್ತಿರುತ್ತೆ. ಅವಾಗ ರೋಸನ್ ರೋಬೋಟ್ ಕೂಡ ಆ ಪ್ರಾಣಿಗಳ ಭಾಷೆನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಬಟ್ ಅದಕ್ಕೂ ಅರ್ಥ ಆಗಲ್ಲ, ಆ ಪ್ರಾಣಿಗಳಿಗೂ ರೋಬೋಟ್ ಭಾಷೆ ಅರ್ಥ ಆಗ್ತಿರಲ್ಲ. ಹಾಗಾಗಿ ರೋಬೋಟ್ ಗೆ ಗೊತ್ತಾಗುತ್ತೆ, ನಾನು ಫಸ್ಟ್ ಇವ್ರ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಒಂದೇ ಕಡೆ ಕೂತ್ಕೊಂಡು ಅಲ್ಲಿದ್ದ ಪ್ರಾಣಿಗಳೆಲ್ಲ ಹೇಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡು ಎಲ್ಲ ಅನಲೈಸ್ ಮಾಡ್ತಾ ಇರುತ್ತೆ. ನಂತರ ಎಲ್ಲಾ ಪ್ರಾಣಿಗಳ ಭಾಷೆನ ರೋಸನ್ ತಿಳ್ಕೊಳ್ಳುತ್ತೆ. ಕೊನೆಗೆ ಅಲ್ಲಿಂದ ಮೇಲ್ಗಡೆ ಎದ್ದು ಆ ಪ್ರಾಣಿಗಳ ಭಾಷೆಯಲ್ಲೇ, ನಾನು ರೋಸನ್ 7134, ನಾನು ಒಳ್ಳೆಯ ತರಹದ ಕೆಲಸಗಳನ್ನ ಮಾಡಿ ನಿಮ್ಮ ಜೀವನನ ಸುಲಭಗೊಳಿಸುವುದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ. ಆವಾಗ ಒಂದು ಮೊಲ, ನೀನು ನಮ್ಮನ್ನೆಲ್ಲ ಸಾಯಿಸೋದಕ್ಕಂತಾನೆ ಬಂದಿದ್ದೀಯಾ ಅಂತ ಹೇಳುತ್ತೆ. ಅದಕ್ಕೆ ರೋಸನ್ ಖಂಡಿತವಾಗಿಯೂ ಇಲ್ಲ, ನಾನು ನಿಮ್ಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಒಂದು ದಿಢೀರ್ ಅಂತ ಜಿಂಕೆ ಬಂದು ರೋಸನ್ ಗೆ ಸರಿಯಾಗಿ ಗುದ್ದತ್ತೆ. ಅದರಿಂದ ರೋಸನ್ ಒಂದು ಕಡೆ ಹೋಗಿ ಬಿದ್ದು ಹೋಗುತ್ತೆ. ನಂತರ ರೋಸನ್ ಮತ್ತೆ ಮೇಲ್ಗಡೆ ಎದ್ದು ನಿಲ್ಲತ್ತೆ. ಅದನ್ನ ನೋಡಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೆದರ್ಕೊಂಡು ಓಡ್ ಹೋಗ್ತವೆ. ಅಷ್ಟರಲ್ಲಿ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ರೋಸನ್ ಒಂದು ಕಡೆ ಬಂದು, ಯಾರು ನನಗೆ ಕೆಲಸ ಆರ್ಡರ್ ಮಾಡ್ತಿಲ್ಲ, ಆದ್ರಿಂದ ನಾನು ಫ್ಯಾಕ್ಟರಿಗೆ ರಿಟರ್ನ್ ಹೋಗೋಣ ಅಂತ ಡಿಸೈಡ್ ಮಾಡಿ ರಿಟರ್ನ್ ಮೋಡ್ ಆಕ್ಟಿವ್ ಮಾಡಬೇಕು ಅನ್ಕೊಂಡಿರುವಷ್ಟರಲ್ಲಿ ಅಲ್ಲಿಗೆ ಸಿಡ್ಲು ಹೊಡೆದು ರೋಬೋಟ್ ಅಲ್ಲಿಂದ ಕೆಳಗೆ ಬಿದ್ದು ಹೋಗುತ್ತೆ. ನಂತರ ರೋಸನ್ ಸಿಸ್ಟಮ್ ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅದು ರಿಪೋರ್ಟ್ ಆಗುವಷ್ಟರಲ್ಲಿ ಕಾಡಿನಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ರೋಸನ್ ಹತ್ರ ಬಂದು ಅದರ ಪಾರ್ಟ್ಸ್ ಗಳನ್ನೆಲ್ಲ ಕಿತ್ಕೊಂಡು ಆಟ ಆಡ್ತಿರ್ತವೆ. ಅದರಲ್ಲೂ ಒಂದ್ ಪ್ರಾಣಿ ಅಂತೂ ರೋಬೋಟ್ ನ ಒಳಗಡೆ ಹೋಗಿ ಅದರ ಪವರ್ ಬಟನ್ ನ ತಕೊಂಡು ಅಲ್ಲಿಂದ ಓಡಿ ಹೋಗಿರ್ತದೆ. ಅಷ್ಟರಲ್ಲಿ ರೋಸನ್ ಮಿನಿ ರೋಬೋಟ್ ಗೆ ಸಿಗ್ನಲ್ ನಲ್ಲಿ ಕಳಿಸುತ್ತೆ. ಅವಾಗ ಮಿನಿ ರೋಬೋಟ್ ಆ ಪ್ರಾಣಿಗಳ ಹತ್ತಿರ ಇರುವಂತಹ ಎಲ್ಲಾ ಪಾರ್ಟ್ಸ್ ಗಳನ್ನ ತಕೊಂಡು ರೋಸನ್ ಕಡೆಗೆ ಬರುತ್ತೆ. ಆ ಪಾರ್ಟ್ಸ್ ಗಳನ್ನೆಲ್ಲ ರೋಸನ್ ಫಿಟ್ ಮಾಡಿಕೊಂಡು ಮೇನ್ ಬೋರ್ಡ್ ನ ಸರಿ ಮಾಡುವಷ್ಟರಲ್ಲಿ ಅದರ ವಾಯರ್ ಕಟ್ ಆಗ್ಬಿಡುತ್ತೆ. ಅದರಿಂದ ರೋಸನ್ ಆ ಬೋರ್ಡ್ ನ ವಾಪಸ್ ಆ ಪ್ರಾಣಿಯಿಂದ ಕಿತ್ಕೊಳ್ಳೋದಕ್ಕೆ ಅಂತ ಹೋದಾಗ ಶಾಕ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ರೋಸನ್ ಬಾಡಿ ಒಳಗೆ ತುಂಬಾನೇ ಪ್ರಾಣಿಗಳಿರ್ತವೆ. ಅದರಿಂದ ರೋಸನ್ ಅದರ ಬಾಡಿನ ಜೋರಾಗಿ ಶೇಕ್ ಮಾಡುತ್ತೆ. ಆಗ ಆ ಪ್ರಾಣಿಗಳೆಲ್ಲ ಹೊರಗೆ ಬಿದ್ದು ಹೋಗುತ್ತವೆ. ನಂತರ ರೋಸನ್ ನಾನು ಇಲ್ಲಿದ್ದರೆ ಸರಿ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿ ರಿಟರ್ನ್ ಟ್ರಾನ್ಸ್ಪೋರ್ಟ್ ನ ಆಕ್ಟಿವ್ ಮಾಡುತ್ತೆ. ಅದರಿಂದ ಸಿಗ್ನಲ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಎಲ್ಲಾ ಪ್ರಾಣಿಗಳು ಅವನ ಆ ಟ್ರಾನ್ಸ್ಪೋರ್ಟ್ ನ ಕಿತ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಿರುತ್ತೆ. ಅಷ್ಟರಲ್ಲಿ ಪಕ್ಕದಲ್ಲಿದ್ದಂತ ಮರದ ಮೇಲೆ ಹತ್ತೋಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ಮರದ ಮೇಲೊಂದು ಮತ್ತೊಂದು ಪ್ರಾಣಿ ಅವನ ಟ್ರಾನ್ಸ್ಪೋರ್ಟ್ ನ ಕಿತ್ಕೊಂಡು ಮರದ ತುದಿಗೆ ಹೋಗುತ್ತೆ. ಅದನ್ನ ರೋಸನ್ ಕೂಡ ಮರದ ತುದಿಗೆ ಹೋಗುತ್ತೆ. ಎಲ್ಲಾ ಪ್ರಾಣಿಗಳು ಆ ಮರ ಮೇಲೆ ಬಂದಾಗ ಮರದ ಭಾರ ಹೆಚ್ಚಾಗಿ ಒಂದು ಕಡೆ ಬಾಗ್ಬಿಡುತ್ತೆ. ಆಗ ಮುಂದೆ ಇದ್ದ ಪ್ರಾಣಿ ಟ್ರಾನ್ಸ್ಪೋರ್ಟ್ ನ ತಕ್ಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ಅದರ ಹಿಂದೆ ರೋಸನ್ ಕೂಡ ಮರದಿಂದ ಕೆಳಗೆ ಇಳಿದು ಆ ಪ್ರಾಣಿಯ ಹಿಂದೆ ಓಡಿ ಹೋಗ್ತಾನೆ. ಅಷ್ಟರಲ್ಲಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹಾರಿ ಬಿಡುತ್ತೆ. ಒಂದು ಗುಹೆ ಒಳಗೆ ಹೋಗ್ಬಿಡತ್ತೆ. ಆದ್ರೆ ಆ ಗುಹೆ ಒಳಗೆ ಹೋದ ಪ್ರಾಣಿ ಅಲ್ಲೇ ಅವನ ಟ್ರಾನ್ಸ್ಪೋರ್ಟ್ ನ ಇಟ್ಬಿಟ್ಟು ಅಲ್ಲಿಂದ ಹೆದರ್ಕೊಂಡು ಓಡಿ ಹೋಗುತ್ತೆ. ಹೊರಗಡೆ ಬಂದು ರೋಸನ್ ಗೆ ಒಂದು ಏಟು ಹೊಡೆಯುತ್ತೆ. ಅವಾಗ ರೋಸನ್ ಕೂಡ ಅಲ್ಲಿಂದ ಓಡಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕರಡಿ ಕೂಡ ರೋಸನ್ ಹಿಂದೆಯೇ ಹೋಗ್ತಿರತ್ತೆ. ಆ ಸಮಯದಲ್ಲಿ ಒಂದು ಕಡೆ ರೋಸನ್ ಸ್ಲಿಪ್ ಆಗಿ ಕೆಳಗೆ ಬಿದ್ದು ಆಗ ಅದರ ಬಾಡಿಯ ಎಲ್ಲಾ ಪಾರ್ಟ್ಸ್ ಗಳು ಶಾಕ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಕೆಳಗೆ ಬಿದ್ದ ಫೋರ್ಸ್ ಅಲ್ಲಿ ಒಂದು ಪಕ್ಷಿಯ ಗೂಡಿನ ಮೇಲೆ ಬಿದ್ದ್ಬಿಡ್ತಾನೆ. ಆಗ ಆ ಪಕ್ಷಿ ಕೂಡ ಅಲ್ಲಿ ಸಾಯುತ್ತೆ. ಆದ್ರೆ ಅಲ್ಲಿ ಮೊಟ್ಟೆಗಳು ಕೂಡ ಇದ್ದಿರತ್ತೆ. ಆ ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆ ಮಾತ್ರ ಚೆನ್ನಾಗಿರತ್ತೆ. ಆ ಮೊಟ್ಟೆನ ರೋಸನ್ ತನ್ನ ಕೈಯಲ್ಲಿ ಇಟ್ಕೊಂಡು ಸ್ಕ್ಯಾನ್ ಮಾಡಿ ನೋಡ್ತಾನೆ. ಆದ್ರೆ ಅದರಲ್ಲಿ ಒಂದು ಮರಿ ಇರೋದನ್ನ ರೋಸನ್ಗೆ ಗೊತ್ತಾಗುತ್ತೆ. ಹಾಗಾಗಿ ತನ್ನ ಕೈಯಲ್ಲಿ ಅದನ್ನ ಇಟ್ಕೊಂಡಿದ್ದಾಗ ಒಂದು ನರಿ ಬಂದು ಆ ಮೊಟ್ಟೆಯನ್ನ ರೋಸನ್ ಕೈಯಿಂದ ಕಿತ್ಕೊಂಡು ಅಲ್ಲಿಂದ ಓಡ್ ಹೋಗ್ಬಿಡತ್ತೆ. ಅದನ್ನ ಬೆನ್ನಟ್ಟಿ ರೋಸನ್ ಕೂಡ ಅವನ ಹಿಂದೆ ಹೋಗುತ್ತೆ. ಆಗ ಆ ಫಾಕ್ಸ್ ಒಂದು ಕೆಳಗಡೆ ಬಿದ್ದಿರುವಂತಹ ಮರದ ಒಳಗೆ ಹೋಗಿ ಬಚ್ಚಿಕೊಂಡ್ ಬಿಡತ್ತೆ. ಅದರಿಂದ ರೋಸನ್ ಅದರ ಕೈಯಲ್ಲಿದ್ದ ಬ್ಲೇಡ್ ಗಳ ತರಹ ಕಟರ್ ಗಳನ್ನ ಯೂಸ್ ಮಾಡ್ಬಿಟ್ಟು ಮರಗಳನ್ನ ಕಟ್ ಮಾಡಿ
ಫಾಕ್ಸ್ ನ ಬಾಲವನ್ನ ಇಟ್ಕೊಂಡು ಮೇಲ್ಗಡೆ ಎತ್ತಿ ಅದರ ಬಾಯಿಯ ಒಳಗಡೆ ಇದ್ದ ಮೊಟ್ಟೆಯನ್ನ ತಕ್ಕೊಂಡು ತನ್ನ ಬಾಡಿ ಒಳಗೆ ಇಟ್ಕೊಳ್ತಾನೆ. ಆ ನರಿ ತುಂಬಾ ಬುದ್ಧಿವಂತ ನರಿಯಾಗಿರುತ್ತೆ. ಆದ್ರಿಂದ ಅದು ಇನ್ನೊಂದು ಕಡೆಯಿಂದ ಬಂದು ರೋಸನ್ ಬಾಡಿ ಒಳಗೆ ಇದ್ದ ಮೊಟ್ಟೆನ ಎತ್ಕೊಂಡು ಅಲ್ಲಿಂದ ಮತ್ತೆ ಓಡುತ್ತೆ. ಆವಾಗ ರೋಸನ್ ಕೂಡ ಅದರ ಹಿಂದೆನೆ ಹೋಗುತ್ತೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಮಿಸ್ ಆಗಿ ಒಂದು ಕಡೆ ಬಿದ್ದು ಬಿಡುತ್ತೆ. ಅದರಿಂದ ಆ ನರಿ ರೋಸನ್ ಇನ್ನೇನು ಕೆಳಗೆ ಬಿದ್ದು ಹೋದ ಅಂತ ಅನ್ಕೊಂಡಿರ್ಬೇಕಾದ್ರೆ ರೋಸನ್ ಮತ್ತೆ ಮೇಲ್ಗಡೆ ಎದ್ದು ಆ ನರಿಯ ಹಿಂದೆಟ್ಟಿ ಬರ್ತದೆ. ನರಿ ಅದರ ಬಾಯಿಯ ಒಳಗಿದ್ದ ಮೊಟ್ಟೆನ ಕೆಳಗೆ ಇಟ್ಟು ರೋಸನ್ಗೆ ತಪ್ಪಾಯ್ತು ತಗೋ ಅಂತ ಹೇಳುತ್ತೆ. ಆದರೆ ರೋಸನ್ ಆ ಮೊಟ್ಟೆ ತಗೊಳ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಆ ನರಿ ಆ ಮೊಟ್ಟೆನ ಬಾಯಲ್ಲಿ ಕಚ್ಕೊಂಡು ಮುಂದೆ ಹೋಗ್ಬಿಡತ್ತೆ. ಅಲ್ಲಿಂದ ಓಡಿ ಹೋಗ್ತಾ ಇರುವಾಗ ನರಿ ಒಂದು ಮುಳ್ಳಹಕ್ಕಿಯ ಮೇಲೆ ಬಿದ್ದು ಬಿಡುತ್ತೆ. ಆಗ ಆ ನರಿಗೆ ಆ ಮುಳ್ಳೆಲ್ಲ ಚುಚ್ಚಿರುತ್ತೆ. ಆವಾಗ ನರಿ ಅದರ ಬಾಯಿಯ ಒಳಗೆ ಇದ್ದ ಮೊಟ್ಟೆನ ಕೆಳಗಡೆ ಬೀಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಸನ್ ಬರುತ್ತೆ. ಅದನ್ನ ನೋಡಿ ಮುಳ್ಳಹಕ್ಕಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ನಂತರ ರೋಸನ್ ಮೊಟ್ಟೆನ ತಗೊಂಡು ಅದರ ಬಾಡಿ ಒಳಗೆ ಇಟ್ಕೊಂಡು ನರಿಗೆ ಚುಚ್ಚಿದ ಎಲ್ಲಾ ಮುಳ್ಳುಗಳನ್ನ ತೆಗೆದು ನರಿನ ಕೆಳಗಡೆ ಬಿಡುತ್ತೆ. ನರಿ ಎದುರುಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ. ಅಷ್ಟರಲ್ಲಿ ರೋಸನ್ ಹತ್ರ ಇದ್ದ ಮೊಟ್ಟೆ ಒಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿದ ರೋಸನ್ ಆ ಮೊಟ್ಟೆನ ಒಡೆದು ಹೋಗ್ಬಿಡತ್ತೇನೋ ಅಂತ ತಿಳ್ಕೊಂಡು ತನ್ನ ಕೈಗಳನ್ನೆಲ್ಲ ಆ ಮೊಟ್ಟೆನ ಸುತ್ತುವ ಸಿಗಿಟ್ಕೊಂಡಿರ್ತಾನೆ. ಸ್ವಲ್ಪ ಸಮಯದ ನಂತರ ಓಪನ್ ಮಾಡಿ ನೋಡಿದಾಗ ಆ ಮೊಟ್ಟೆ ಒಳಗಡೆ ಇದ್ದ ಒಂದು ಮರಿ ಹೊರಗಡೆ ಬರುತ್ತೆ. ಅದನ್ನ ನೋಡಿ ರೋಸನ್ಗೆ ತುಂಬಾ ಖುಷಿಯಾಗ ಇರುತ್ತೆ. ನಂತರ ರೋಸನ್ ಆ ಮರಿನ ಕೆಳಗಡೆ ಬಿಟ್ಟು ತನ್ನ ಕೆಲಸ ನಿಮಗೆ ಇಷ್ಟ ಆಯ್ತಾ, ನಿಮಗೆ ಇಷ್ಟ ಆಗಿದ್ರೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಆ ಮರಿ ಏನು ಮಾತನಾಡುವುದಿಲ್ಲ. ಆವಾಗ ರೋಸನ್ ಯಾವಾಗ ವಾಪಸ್ ಫ್ಯಾಕ್ಟರಿಗೆ ಹೋಗುವಂತಹ ಸಮಯ ಟ್ರಾನ್ಸ್ಪೋರ್ಟ್ ನ ಆನ್ ಮಾಡುತ್ತೆ. ಆದರೆ ಟ್ರಾನ್ಸ್ಪೋರ್ಟ್ ಗೆ ಅಲ್ಲಿ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಅದರಿಂದ ಅದು ಬೇರೆ ಕಡೆ ಹೋಗಿರುತ್ತೆ. ಆವಾಗ ಪಕ್ಷಿ ಮರಿ ಕೂಡ ರೋಸನ್ ಹಿಂದೆನೆ ಹೋಗಿರುತ್ತೆ. ಒಂದು ಕಡೆ ರೋಸನ್ಗೆ ಸಿಗ್ನಲ್ ಸಿಗ್ಬಿಡುತ್ತೆ. ಅದರಿಂದ ರೋಸನ್ ಟ್ರಾನ್ಸ್ಪೋರ್ಟ್ ನ ಆನ್ ಮಾಡುತ್ತೆ. ಅಷ್ಟರಲ್ಲಿ ಆ ಪಕ್ಷಿ ಮರಿ ಒಂದು ಮರದ ಮೇಲ್ಗಡೆಯಿಂದ ರೋಸನ್ ತಲೆ ಮೇಲ್ಗಡೆ ಬಂದು ಟ್ರಾನ್ಸ್ಪೋರ್ಟ್ ನ ಕುಕ್ಕಿ ಹಾಳು ಮಾಡ್ಬಿಡತ್ತೆ. ಅಲ್ಲಿ ಪಕ್ಕದಲ್ಲಿದ್ದ ಪಿಂಕ್ಟಲ್ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರುತ್ತೆ. ಅದನ್ನ ನೋಡಿದ ರೋಸನ್ ಅದರ ಹತ್ರ ಇದ್ದ ಪಕ್ಷಿ ಮರಿನ ಪಿಂಕ್ಟಲ್ ಮರಿಗಳ ಮಧ್ಯೆ ಬೀಳುತ್ತೆ. ಪಿಂಕ್ಟಲ್ ಮರಿಗಳು ಆ ಪಕ್ಷಿ ಮರಿನ ನೋಡಿ ಜೋರಾಗಿ ಕೂಗುತ್ತೆ. ಮರಿಗಳಿಗೆ ಪಿಂಕ್ಟಲ್ ನಿಮಗೆಲ್ಲ ಏನಾಯ್ತು, ಸುಮ್ನೆ ಯಾಕೆ ಇಷ್ಟೊಂದು ಜೋರಾಗಿ ಕೂಗ್ತಾ ಇದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ಪಿಂಕ್ಟಲ್ ಮರಿಗಳು ನಾವೆಲ್ಲ ನಿಮ್ಮ ಮಕ್ಕಳು, ಆದರೆ ಇದು ಯಾರು ಅಂತ ಕೇಳುತ್ತೆ. ಪಿಂಕ್ಟಲ್ ಆ ಮರಿನ ನೋಡಿ ನಿನ್ನ ತಾಯಿ ಎಲ್ಲಿ ಮಗು ಅಂತ ಹೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಸನ್ ಬರುತ್ತೆ. ಅದನ್ನ ನೋಡಿ ಪಿಂಕ್ಟಲ್ ರಾಕ್ಷಸ ಬಂದ ಅಂತ ಹೇಳಿ ಅದು ಮತ್ತೆ ಅದರ ಮರಿಗಳೆಲ್ಲ ಸತ್ತು ಹೋಗಿರೋ ತರ ನಾಟಕ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ರೋಸನ್ಗೆ ತುಂಬಾನೇ ಬೇಜಾರಾಗಿ ಒಂದು ಕಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅವಾಗ ಪಿಂಕ್ಟಲ್ ರೋಸನ್ ಹತ್ರ ಹೋಗಿ ಯಾರಾದ್ರೂ ಇದೀರಾ ಅಂತ ಕರೆಯುತ್ತೆ. ಹಾಗೆ ರೋಸನ್ಗೆ ಈ ಮಗು ನಿಮ್ಮದ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ಖಂಡಿತವಾಗಿಯೂ ಇಲ್ಲ, ಈ ಮಗು ಅವಾಗ್ಲಿಂದ ನನ್ನ ಹಿಂದೆಯೇ ಬರುತ್ತಿದೆ ಅಂತ ಹೇಳಿ ಅದಕ್ಕೆ ಪಿಂಕ್ಟಲ್ ಮರಿಗಳೇ ಹಾಗೆ ಮೊದಲು ಯಾರು ಅವುಗಳು ನೋಟಾವೋ ಅವರನ್ನೇ ತನ್ನ ತಾಯಿ ಅಂತ ಅನ್ಕೊಂಡ್ಬಿಡುತ್ತೆ. ಅದರಿಂದ ನೀವಾಗ ಇದರ ತಾಯಿ ಅಂತ ಹೇಳುತ್ತೆ. ಅದಕ್ಕೆ ತಾಯಿ ತನ್ನ ಪ್ರೋಗ್ರಾಮ್ ನಲ್ಲಿ ಯಾವುದೇ ಮಾಹಿತಿ ಇಲ್ಲ, ನನ್ನ ಕೆಲಸ ಏನಾದ್ರೂ ಮುಗಿದ್ರೆ ಆದಷ್ಟು ಬೇಗ ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಪಿಂಕ್ಟಲ್ ಈ ಮಗುವನ್ನ ನೋಡ್ಕೊಳ್ಳೋದೇ ನಿನ್ನ ಕೆಲಸ ಅಂತ ಹೇಳುತ್ತೆ. ಅವಾಗ ರೋಸನ್ ನನಗೆ ಇವಾಗ ಕೆಲಸ ಸಿಕ್ಕಿದೆ, ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗುವಂತಿಲ್ಲ, ಪ್ಲಾನಿಂಗ್ ಕ್ಯಾನ್ಸಲ್ ಮಾಡಿದೀನಿ ಅಂತ ಆ ಮರಿನ ಇಟ್ಕೊಂಡು ನನಗೆ ಈ ಮಗುನ ಹೇಗೆ ನೋಡ್ಕೊಳ್ಬೇಕು ಅಂತ ಸ್ವಲ್ಪ ಹೇಳಿಕೊಡ್ತೀರಾ ಅಂತ ಕೇಳುತ್ತೆ. ಅದಕ್ಕೆ ಪಿಂಕ್ಟಲ್ ಮೊದಲು ಅದಕ್ಕೆ ಆಹಾರ ತಿನ್ನೋದನ್ನ ಕಲಿಸಬೇಕು, ನಂತರ ನೀರಿನ ಮೇಲ್ಗಡೆ ಹೇಗೆ ಇರಬೇಕು ಅನ್ನೋದನ್ನ ಹೇಳಿಕೊಡ್ಬೇಕು, ಅದಾದ್ಮೇಲೆ ಅದಕ್ಕೆ ಆಕಾಶದಲ್ಲಿ ಹೇಗೆ ಹಾರಾಡಬೇಕು ಅಂತ ತಿಳಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ಅದು ಬದುಕೋದಿಲ್ಲ ಅಂತ ಹೇಳುತ್ತೆ. ನಂತರ ಪಿಂಕ್ಟಲ್ ಅದರ ಮರಿಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗುತ್ತೆ. ಅದಾದ್ಮೇಲೆ ರೋಸನ್ ಆ ಪಕ್ಷಿ ಮರಿಗೆ ಸಿಕ್ಕಿದ್ದನ್ನೆಲ್ಲ ತಿನ್ಸೋಕೆ ಅಂತ ಹೋಗ್ತಿರುತ್ತೆ. ಅದನ್ನ ನರಿ ಮರದ ಹಿಂದೆ ನಿಂತ್ಕೊಂಡು ನೋಡ್ತಿರತ್ತೆ. ಆ ಪಕ್ಷಿ ಮರಿನ ನೀರಿನ ಹತ್ರ ತಂದು ನೀರಿನ ಒಳಗೆ ಬಿಟ್ಟು ಈಜು ಅಂತ ಹೇಳ್ತಿರುತ್ತೆ. ಹಾಗೆ ಆ ಪಕ್ಷಿ ಮರಿಗೆ ಮೇಲ್ಗಡೆ ಹಾರು ಅಂತಾನು ಹೇಳಿ ಮೇಲ್ಗಡೆ ಎಸೆಯುತ್ತೆ. ಅದನ್ನೆಲ್ಲ ನೋಡಿದ ಪಿಂಕು ರೋಸನ್ ಹತ್ರ ಬಂದು ನನ್ನ ಹೆಸರು ಪಿಂಕು ಅಂತ, ನಿಮಗೆ ನನ್ನಿಂದ ಏನಾದ್ರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ರೋಸನ್ ನೀನೊಬ್ಬ ಬೇಟೆಗಾರ, ನೀನು ನನಗೆ ಏನು ಸಹಾಯ ಮಾಡ್ತೀಯಾ ಅಂತ ಹೇಳಿದೆ. ಅವಾಗ ಪಿಂಕು ಭಯ ಪಡಬೇಡಿ, ನಾನು ಆ ಮರಿನ ತಿನ್ನೋದಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ರೋಸನ್ ಹಾಗಾದ್ರೆ ನೀನು ನನಗೆ ಸಹಾಯ ಮಾಡಬಹುದಾ ಅಂತ ಹೇಳಿದೆ. ಆವಾಗ ಪಿಂಕು ತನ್ನ ತಲೆನ ಉಪಯೋಗಿಸಿ ಮೊದಲು ಅದಕ್ಕೆ ಏನೇನು ಬೇಕೋ ಆ ಆಹಾರವನ್ನೆಲ್ಲ ರೋಸನ್ಗೆ ತರೋದಕ್ಕೆ ಹೇಳುತ್ತೆ. ಉದಾಹರಣೆಗೆ ಮೀನು, ಜೇನು, ಹಾಗೆಯೇ ಸಮುದ್ರದ ಕಪ್ಪೆ ಚಿಪ್ಪುಗಳನ್ನ ರೋಸನ್ ಕೈಯಿಂದ ಧರಿಸಿಕೊಂಡು ಮೊದಲು ಅದರ ಹೊಳೆಯನ್ನ ತುಂಬಿಸಿಕೊಳ್ಳುತ್ತಾ ಇರುತ್ತೆ. ಅದನ್ನ ನೋಡಿದ ರೋಸನ್ ನೀನು ಏನು ಮಾಡ್ತಾ ಇದೀಯಾ, ನಾನು ತಂದಿರುವ ಆಹಾರವನ್ನೆಲ್ಲ ಬರೀ ನೀನೇ ತಿಂತಾ ಇದೀಯಾ, ಆ ಮಗುವಿಗೆ ಏಕೆ ಕೊಡ್ತಾ ಇಲ್ಲ ಅಂತ ಕೇಳುತ್ತೆ. ಅದಕ್ಕೆ ಪಿಂಕ್ ಚಿಂತೆ ಮಾಡಬೇಡಿ, ನಾನು ಆ ಮರಿಗೆ ಆಹಾರವನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಆಗ ಆ ಕಡಲಲ್ಲಿ ಇದ್ದ ಮಣ್ಣಿನ ಕೆರೆ ಇರುತ್ತೆ. ಆ ಮಣ್ಣಿನ ಒಳಗಡೆ ಇದ್ದ ಹುಳಗಳೆಲ್ಲ ಹೊರಗಡೆ ಬರುತ್ತೆ. ಆ ಹುಳಗಳನ್ನ ನೋಡಿದ ಪಕ್ಷಿ ಮರಿ ತುಂಬಾನೇ ಖುಷಿಯಿಂದ ಆ ಹುಳಗಳನ್ನೆಲ್ಲ ತಿನ್ನುತ್ತೆ. ಅದನ್ನ ನೋಡಿದ ರೋಸನ್ಗೆ ತುಂಬಾ ಖುಷಿ ಆಗುತ್ತೆ. ತನ್ನ ಮೊದಲ ಕೆಲಸ ಸಂಪೂರ್ಣ ಆಗಿದೆ ಅಂತ ತುಂಬಾನೇ ಖುಷಿ ಪಡ್ತಿರುತ್ತೆ. ಹಾಗೆ ತನ್ನ ಪವರ್ ಬೋರ್ಡ್ ಕಳೆದು ಹೋಗಿದೆ, ಅದರಿಂದ ನನಗೆ ಪವರ್ ಬೋರ್ಡ್ ನ ಅವಶ್ಯಕತೆ ಇದೆ. ಇವಾಗ ನಾನು ಸೋಲಾರ್ ಪವರ್ ಇಂದ ಆಕ್ಟಿವ್ ಆಗಿದ್ದೇನೆ, ನನ್ನ ಟ್ರಾನ್ಸ್ಮಿಟರ್ ಕೂಡ ಕಳೆದು ಹೋಗಿದೆ, ಅದರ ಅವಶ್ಯಕತೆ ನನಗೆ ತುಂಬಾನೇ ಇದೆ ಅಂತ ಪಿಂಕುಗೆ ತಿಳಿಸುತ್ತಾ ಇರುತ್ತೆ. ಅದಕ್ಕೆ ಪಿಂಕು ನನಗೇನಾದ್ರೂ ಬೇರೆ ರೋಗೋ ಸಿಕ್ಕಿದ್ರೆ ಅದನ್ನ ಸಾಯಿಸಿ ಅದರ ಟ್ರಾನ್ಸ್ಮಿಟರ್ ನ ನಿನಗೆ ತಂದು ಕೊಡ್ತೀನಿ ಅಂತ ಹೇಳಿದೆ. ಅವಾಗ ರೋಸನ್ ಅದು ಬೇರೆಯವರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರದು, ಆ ವಿಷಯ ಆಗಿರಲಿ. ಇವಾಗ ಈ ಪಕ್ಷಿ ಮರಿ ನೀರಿನಲ್ಲಿ ಈಜೋದಕ್ಕೆ, ಆಕಾಶದಲ್ಲಿ ಹಾರಾಡೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು ಅಂತ
ಅಂತ ಹೇಳಿದೆ. ಅದಕ್ಕೆ ಪಿಂಕು ಇದೆಲ್ಲ ತುಂಬಾನೇ ಸುಲಭ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಆ ಪಕ್ಷಿ ಮರಿನ ನೀರಿನೊಳಗೆ ಬಿಸಾಕುತ್ತೆ. ಅವಾಗ ರೋಸನ್ ಆ ಮರಿನ ಹೊರಗಡೆ ತಂದು ಈ ರೀತಿ ಅದಕ್ಕೆ ಕಲಿಸೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತಿರುತ್ತೆ. ಅದಕ್ಕೆ ಪಿಂಕು ಹಾಗಾದ್ರೆ ಈ ಜನ್ಮದಲ್ಲಿ ಅದಕ್ಕೆ ನೀರಿನಲ್ಲಿ ಈಜಾಡೋಕೆ ಬರೋದಿಲ್ಲ, ಅದರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ, ಅದಕ್ಕೆ ಮೊದಲು ಅದಕ್ಕೆ ಒಂದು ಒಳ್ಳೆಯ ಮನೆನ ಬೇಕು ಅಂತ ಹೇಳುತ್ತೆ. ಆದ್ರಿಂದ ರೋಸನ್ ಕಾಡಿನೊಳಗೆ ಇರುವಂತಹ ಮರದ ತುಂಡುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅದನ್ನ ಒಂದು ಕಡೆ ತಗೊಂಡು ಹೋಗಿ ಅದೇ ರೀತಿ ಒಂದು ದೊಡ್ಡ ಗೂಡನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೋಸನ್ ಕಾಡಿನೊಳಗೆ ತಂದಿದ್ದ ಮರಗಳ ತುಂಡುಗಳ ಸಹಾಯದಿಂದ ಒಂದು ಒಳ್ಳೆಯ ಗೂಡನ್ನ ರೆಡಿ ಮಾಡುತ್ತೆ. ಆ ಪಕ್ಷಿ ಮರಿಗೆ ಬ್ರೈಟ್ ಫೀಲ್ ಅಂತ ಹೆಸರನ್ನ ಇಡುತ್ತೆ. ಆ ಹೆಸರು ಆ ಪಕ್ಷಿ ಮರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಆ ಗುಹೆಯಲ್ಲೇ ಪಿಂಕು ಕೂಡ ಉಳಿಯೋದಕ್ಕೆ ಪ್ಲಾನ್ ಮಾಡಿ ರೋಸನ್ಗೆ ತಿಳಿಸುತ್ತೆ. ಅದಕ್ಕೆ ರೋಸನ್ ಕೂಡ ಒಪ್ಪಿಕೊಳ್ಳುತ್ತೆ. ನಂತರ ರೋಸನ್ ಬ್ರೈಟ್ ಫೀಲ್ ಗೆ ಇವಾಗ ರೀಸೆಟ್ ಮಾಡೋದು ಹೇಗೆ ಅಂತ ಹೇಳುತ್ತೆ. ಅದಕ್ಕೆ ಪಿಂಕು ಬ್ರೈಟ್ ಫೀಲ್ ನ ರೀಸೆಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಇವಾಗ ಮಲಗಬೇಕು ಅಂತ ನಾವು ಇವಾಗ ಒಂದು ಕಥೆನ ಹೇಳಬೇಕು ಅಂತ ಹೇಳಿ ಒಂದು ಕಥೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಥೆನ ಬ್ರೈಟ್ ಫೀಲ್ ದೇ ಆಗಿರುತ್ತೆ. ಆದ್ರೆ ಬ್ರೈಟ್ ಫೀಲ್ ಗೆ ಅದರ ರೋಸನ್ ತಾಯಿ ಹೇಗಾಯ್ತು ಅಂತ, ಆದ್ರೆ ಬ್ರೈಟ್ ಫೀಲ್ ನ ಸ್ವಂತ ತಾಯಿನ ರೋಸನ್ ಸಾಯಿಸಿದ್ದು ಅಂತ ಮಾತ್ರ ಹೇಳೋದಿಲ್ಲ. ಆ ಸ್ಟೋರಿನ ಹೇಳ್ತಾ ಇರುವಾಗ ಬ್ರೈಟ್ ಫೀಲ್ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ ರೋಸನ್ ಕೂಡ ಬ್ಯಾಟರಿನ ಸೇವ್ ಮಾಡೋದಕ್ಕೆ ಬೆಳಗಿನವರೆಗೂ ಸಿಸ್ಟಮ್ ನ ಶಟ್ ಡೌನ್ ಮಾಡಿರ್ತಿದ್ದೀನಿ ಅಂತ ಹೇಳಿ ಒಂದು ಕಡೆ ಹೋಗಿ ಕೂತ್ಕೊಂಡು ತನ್ನ ಸಿಸ್ಟಮ್ ನ ಶಟ್ ಡೌನ್ ಮಾಡುತ್ತೆ. ಅವಾಗ ಪಿಂಕು ಮತ್ತೆ ಬ್ರೈಟ್ ಫೀಲ್ ಕೂಡ ಆ ರೋಸನ್ ಹತ್ರನೇ ಹೋಗಿ ಮಲ್ಕೊಳ್ತಾರೆ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಬ್ರೈಟ್ ಫೀಲ್ ಕೂಡ ಬೆಳೆದು ಅದು ಕಾಡಿನಲ್ಲಿರುವಂತಹ ದಿನಗಳು ಬ್ರೈಟ್ ಫೀಲ್ ಕೂಡ ಬೆಳೆದು ಸ್ವಲ್ಪ ದೊಡ್ಡದಾಗುತ್ತೆ. ಅವಾಗ ಅದು ಕಾಡಿನಲ್ಲಿರುವಂತಹ ಕೆಲವು ಪ್ರಾಣಿಗಳನ್ನ ಫ್ರೆಂಡ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಆದ್ರೆ ಆ ಪ್ರಾಣಿಗಳೆಲ್ಲ ಫ್ರೆಂಡ್ ಎಲ್ಲ ನೋಡಿದ್ರೆ ಹೆದರ್ಕೊಂಡು ಓಡಿ ಹೋಗ್ತಾ ಇರುತ್ತವೆ. ಹೀಗಿರ್ಬೇಕಾದ್ರೆ ಒಂದು ದಿನ ರೋಸನ್ ಮತ್ತೆ ಪಿಂಕು ಬ್ರೈಟ್ ಫೀಲ್ ಗೆ ಸ್ವಿಮ್ಮಿಂಗ್ ಕಲಿಸೋದಕ್ಕೆ ಅಂತ ಬರ್ತಾರೆ. ಬ್ರೈಟ್ ಫೀಲ್ ನೀರಿನೊಳಗೆ ಸ್ವಿಮ್ಮಿಂಗ್ ಮಾಡ್ತಾ ಒಂದು ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಬ್ರೈಟ್ ಫೀಲ್ ತರನೇ ಇರುವಂತಹ ತುಂಬಾ ಪಕ್ಷಿಗಳು ಇರ್ತವೆ. ಅವುಗಳನ್ನ ಬ್ರೈಟ್ ಫೀಲ್ ನೋಡಿ ತುಂಬಾ ಖುಷಿಯಿಂದ ಪಕ್ಷಿಗಳ ಹತ್ರ ಹೋಗಿ ನಾನು ಬ್ರೈಟ್ ಫೀಲ್ ಅಂತ ಆ ಪಕ್ಷಿಗಳನ್ನೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ ನೋಡ್ತಾ ಇರ. ಅವಾಗ ಬ್ರೈಟ್ ಫೀಲ್ ನ ಫಾಲೋ ಮಾಡೋದಕ್ಕೆ ಅಂತ ರೋಸನ್ ಮಿನಿ ರೋಬೋಟ್ ನ ಕಳಿಸಿರುತ್ತೆ. ಅದು ಬ್ರೈಟ್ ಫೀಲ್ ನ ಹತ್ರ ಬಂದು ಅದು ಏನ್ ಮಾಡ್ತಾ ಇದೆ ಅನ್ನೋದನ್ನ ರೋಸನ್ ಗೆ ತಿಳಿಸ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿ ಕೆಲವು ಬರ್ಡ್ಸ್ ಗಳು ಬಂದು ಈ ಜಾಗ ನಿನ್ನದಲ್ಲ ಅಂತ ಬ್ರೈಟ್ ಫೀಲ್ ಗೆ ತುಂಬಾನೇ ಅದು ರೋಸನ್ಗೆ ಗೊತ್ತಾಗುತ್ತೆ. ಆಗ ರೋಸನ್ ಬ್ರೈಟ್ ಫೀಲ್ ಹತ್ರ ಓಡಿ ಬರ್ತಾನೆ. ಅಲ್ಲಿದ್ದ ಪಕ್ಷಿಗಳೆಲ್ಲ ಹಾರಿ ಹೋಗುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಮೀನು ಬಂದು ಬ್ರೈಟ್ ಫೀಲ್ ನ ತಿನ್ನೋದಕ್ಕೆ ನೋಡ್ತಿರುತ್ತೆ. ಆಗ ರೋಸನ್ ಬ್ರೈಟ್ ಫೀಲ್ ನ ಮೀನಿನಿಂದ ಕಾಪಾಡೋಕೆ ಅಂತ ನೀರಿನೊಳಗೆ ಇಳಿದಾಗ ಅವನ ಕಾಲು ಕಲ್ಲುಗಳ ಮಧ್ಯೆ ಸಿಕ್ಕಿ ಬಿಡುತ್ತೆ. ಅವಾಗ ರೋಸನ್ ಮಿನಿ ರೋಬೋಟ್ ಗೆ ಸಿಗ್ನಲ್ ಕಳಿಸಿ ಅದರ ಸಹಾಯದಿಂದ ದೊಡ್ಡ ಮೀನಿನಿಂದ ಬ್ರೈಟ್ ಫೀಲ್ ನ ಕಾಪಾಡುತ್ತೆ. ನಂತರ ಅಲ್ಲಿಗೆ ಬ್ರೈಟ್ ಫೀಲ್ ನಂತಹ ಪಕ್ಷಿಗಳೆಲ್ಲ ಬಂದ್ಬಿಟ್ಟು ನಿನ್ನ ತಾಯಿ ಇದೇನಾ ಅಂತ ಬ್ರೈಟ್ ಫೀಲ್ ಗೆ ಕೇಳುತ್ತೆ. ಆಗ ಹಾ ಅಂತ ಹೇಳಿದಾಗ ಬ್ರೈಟ್ ಫೀಲ್ ನಂತಹ ಪಕ್ಷಿಗಳು ಅಲ್ಲ, ಅದು ಸುಳ್ಳು, ನಿನ್ನ ತಾಯಿನ ಇದೇ ರೋಬೋಟ್ ಸಾಯಿಸಿತ್ತು ಅಂತ ಹೇಳುತ್ತೆ. ಅದನ್ನ ಕೇಳಿದ ಬ್ರೈಟ್ ಫೀಲ್ ಗೆ ತುಂಬಾನೇ ಬೇಜಾರಾಗುತ್ತೆ. ಅಲ್ಲಿಂದ ಅದು ಹೋಗುತ್ತೆ. ಈ ಕಡೆ ರೋಸನ್ ಕಾಲು ಕಲ್ಲುಗಳ ಮಧ್ಯೆ ಸಿಕ್ಕಾಕಿಕೊಂಡಿರುವುದರಿಂದ ಅದು ಹಾಳಾಗಿರುತ್ತೆ. ನಂತರ ಅವತ್ತು ರಾತ್ರಿ ಬ್ರೈಟ್ ಫೀಲ್ ರೋಸನ್ ಹತ್ರ ನನಗೆ ಈ ರೀತಿ ಹೇಗಾಯ್ತು, ನಿಜ ಹೇಳು, ನನ್ನ ತಾಯಿನ ನೀನೇನ ಸಾಯಿಸಿದ್ದು ಅಂತ ಕೇಳುತ್ತೆ. ಅವಾಗ ಪಿಂಕು ರೋಸನ್ ಬೇಕು ಅಂತ ಹಾಗೆ ಮಾಡಿಲ್ಲ, ಬ್ರೈಟ್ ಫೀಲ್ ಈ ವಿಷಯವನ್ನ ನೀನು ಯಾಕೆ ಮೊದಲು ಹೇಳಿಲ್ಲ, ನಾನು ನಿನ್ನ ಮೇಲೆ ಎಷ್ಟೆಲ್ಲಾ ನಂಬಿಕೆ ಇಟ್ಟಿದ್ದೆ, ನೀವೇ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳುತ್ತೆ. ಅದಕ್ಕೆ ರೋಸನ್ ನನ್ನಿಂದ ತಪ್ಪಾಯ್ತು, ನನ್ನನ್ನು ಕ್ಷಮಿಸು ಅಂತ ಕೇಳುತ್ತೆ. ಅವಾಗ ಬ್ರೈಟ್ ಫೀಲ್ ನಾನು ನನ್ನ ತಾಯಿ ಜೊತೆ ಇದ್ದಿದ್ರೆ ಇವರು ನನಗೆ ಹಾರೋದಕ್ಕೆ ಈಜೋದಕ್ಕೆ ಎಲ್ಲ ಹೇಳ್ಕೊಡ್ತಿದ್ರು, ಅವಾಗ ನನಗೆ ಇಷ್ಟೆಲ್ಲ ಸಮಸ್ಯೆನೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ರೋಸನ್ಗೆ ನೀನು ನನ್ನ ತಾಯಿ ಅಲ್ಲ ಅಂತ ಹೇಳಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಡುತ್ತೆ. ನಂತರ ರೋಸನ್ ಅದು ಬಿದ್ದಿದ್ದ ಜಾಗಕ್ಕೆ ಬಂದು ಅದರ ಕಾಲಿಗೆ ಏನಾದರೂ ಬೇರೆ ರೋಬೋಟ್ ನ ವಸ್ತುಗಳು ಸಿಗತ್ತಾ ಅಂತ ನೋಡ್ತಿರತ್ತೆ. ಆ ಜಾಗದಲ್ಲಿ ಮತ್ತೊಂದು ರೋಬೋಟ್ ಸಿಗತ್ತೆ. ಅದರ ತಲೆಯಿಂದ ರೋಬೋಟ್ ಎಲ್ಲಿಂದ ಬಂದಿದೆ ಅಂತ, ಅದನ್ನ ಯಾಕೆ ರೆಡಿ ಮಾಡಿದ್ದಾರೆ, ಅದರ ಉಪಯೋಗ ಏನು ಅನ್ನೋದನ್ನೆಲ್ಲ ಬರ್ತಾ ಇರುತ್ತೆ. ಆದ್ರಿಂದ ರೋಸನ್ ಆ ತಲೆನ ಬೇರೆ ರೋಬೋಟ್ ನ ಬಾಡಿಗೆ ಇನ್ಸ್ಟಾಲ್ ಮಾಡಿದಾಗ ಅದು ಆಕ್ಟಿವ್ ಆಗಿ ನಾನು ನಿಮಗೆ ಏನಾದರೂ ಸಹಾಯ ಮಾಡ್ಬೇಕಾ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ನನಗೆ ಒಂದು ಸಮಸ್ಯೆ ಇದೆ, ಅದೇನಂದ್ರೆ ನನಗೆ ಒಂದು ಮಗು ಇದೆ, ನಾನು ಅದಕ್ಕೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳುತ್ತೆ. ಅವಾಗ ರೋಬೋಟ್ ರೋಸನ್ ಬ್ರೈನ್ ನ ಸ್ಕ್ಯಾನ್ ಮಾಡಿ ಅದರಲ್ಲಿರುವಂತಹ ಎಲ್ಲಾ ವಿಷಯನ ತಿಳ್ಕೊಳ್ಳುತ್ತೆ. ನಂತರ ಆ ರೋಬೋಟ್ ರೋಸನ್ಗೆ ನೀನು ಇವಾಗ ಡಿಪೆಂಡ್ ಆಗಿದ್ದೀಯಾ, ಇನ್ಮೇಲೆ ನೀನು ಇಲ್ಲಿ ಇರ್ಬೇಡ, ನಿನ್ನ ಪ್ರೋಗ್ರಾಮ್ ಮೊದಲಿನಂತೆ ಇಲ್ಲ, ಅದಕ್ಕೋಸ್ಕರ ನೀನು ಬೇಗನೆ ಫ್ಯಾಕ್ಟರಿಗೆ ವಾಪಸ್ ಹೋಗು ಅಂತ ಹೇಳಿ ಅದರ ಟ್ರಾನ್ಸ್ಮಿಟರ್ ನ ರೋಸನ್ ಗೆ ಕೊಡುತ್ತೆ. ಅಷ್ಟರಲ್ಲಿ ಆ ರೋಬೋಟ್ ನ ಬ್ಯಾಟರಿ ಖಾಲಿ ಆಗುತ್ತೆ. ನಂತರ ರೋಸನ್ ಪಿಂಕು ಹತ್ರ ಬಂದು ನನಗೆ ನನ್ನ ಜಗತ್ತು ಎಲ್ಲಿದೆ ಅಂತ ಗೊತ್ತಾಗಿದೆ, ಅದರಿಂದ ನಾನು ವಾಪಸ್ ಅಲ್ಲಿಗೆ ಹೋಗಿ ನನ್ನ ಕಾಲನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿ ಬ್ರೈಟ್ ಫೀಲ್ ತರಾನೇ ತುಂಬಾ ಪಕ್ಷಿಗಳು ಹಾರಾಡ್ತಾ ಬರ್ತಿರತ್ತೆ. ಅವುಗಳನ್ನ ನೋಡಿದ ಪಿಂಕು ನಮ್ಮ ಹತ್ರ ಇವಾಗ ಸಮಯ ಇಲ್ಲ, ಆದಷ್ಟು ಬೇಗ ನಾವು ಇವಾಗ ಬ್ರೈಟ್ ಫೀಲ್ ಗೆ ಹಾರೋದಕ್ಕೆ ಕಲಿಸ್ಬೇಕು ಅಂತ ಹೇಳಿ ರೋಸನ್ ನ ಕರ್ಕೊಂಡು ಬ್ರೈಟ್ ಫೀಲ್ ಹತ್ರ ಬಂದು ಬ್ರೈಟ್ ಫೀಲ್ ಗೆ ನೀನು ಇವಾಗ ಹಾರೋದಕ್ಕೆ ಟ್ರೈನಿಂಗ್
ತಗೋಬೇಕು ಅಂತ ಹೇಳುತ್ತೆ. ಆದ್ರೆ ಬ್ರೈಟ್ ಫೀಲ್ ಗೆ ಇಷ್ಟ ಇರೋದಿಲ್ಲ. ಅವಾಗ ರೋಸನ್ ಬ್ರೈಟ್ ಫೀಲ್ ಗೆ ಇದು ನಿನ್ನ ಜೀವನದ ಪ್ರಶ್ನೆ, ನೀನು ಬದುಕಬೇಕು ಅಂದ್ರೆ ಹಾರಲೇಬೇಕು, ಅವಾಗಲೇ ನಾವಿಬ್ರು ನಮ್ಮ ಜಗತ್ತಿಗೆ ಹೋಗುವುದಕ್ಕೆ ಸಾಧ್ಯ ಆಗುವುದು ಅಂತ ಹೇಳುತ್ತೆ. ಅವಾಗ ಬ್ರೈಟ್ ಫೀಲ್ ಹಾರೋದಕ್ಕೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತೆ. ಅದರಿಂದ ರೋಸನ್ ಬ್ರೈಟ್ ಫೀಲ್ ಗೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ರೋಸನ್ ಬ್ರೈಟ್ ಫೀಲ್ ತನ್ನ ಹೆಗಲ ಮೇಲೆ ಇಟ್ಕೊಂಡು ಹಾರೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆದರೆ ರೋಸನ್ ನ ಕಾಲು ಸರಿ ಇಲ್ಲದ ಕಾರಣ ಎಡವಿ ಕೆಳಗೆ ಬಿದ್ದು ಹೋಗ್ತಾ ಇರುತ್ತೆ. ಅವಾಗ ರೋಸನ್ ಕಾಡಿನೊಳಗೆ ಇರುವಂತಹ ಕಲ್ಲುಗಳನ್ನೆಲ್ಲ ತಂದು ಒಂದು ರಸ್ತೆನ ಮಾಡಿ ನಂತರ ಒಂದು ಮರದ ಕಾಲನ್ನ ರೆಡಿ ಮಾಡಿಕೊಂಡು ತನ್ನ ಕಾಲಿಗೆ ಫಿಟ್ ಮಾಡಿಕೊಂಡು ಬ್ರೈಟ್ ಫೀಲ್ ಗೆ ಹಾರೋದಕ್ಕೆ ಸಹಾಯ ಮಾಡ್ತಿರುತ್ತೆ. ಅವಾಗ ಬ್ರೈಟ್ ಫೀಲ್ ಸ್ವಲ್ಪನೇ ಹಾರೋದಕ್ಕೆ ಶುರು ಮಾಡುತ್ತೆ. ಹೀಗಿರ್ಬೇಕಾದ್ರೆ ರೋಸನ್ ಬ್ರೈಟ್ ಫೀಲ್ ಗೆ ಸರಿಯಾಗಿ ಹಾರೋದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಒಂದು ಹದ್ದನ್ನ ನೇಮಕ ಮಾಡಿಕೊಳ್ಳುತ್ತೆ. ಬ್ರೈಟ್ ಫೀಲ್ ಗೆ ಯಾವ್ಯಾವ ತರ ಹಾರಬೇಕು ಅದನ್ನೆಲ್ಲ ಅದು ಹೇಳಿಕೊಡುತ್ತೆ. ನಂತರ ಆ ದಿನಗಳು ಕಳೆಯುತ್ತಾ ಬ್ರೈಟ್ ಫೀಲ್ ಒಂದು ಒಳ್ಳೆಯ ಎಕ್ಸ್ಪರ್ಟ್ ಟ್ರೈನಿಂಗ್ ಬರ್ಡ್ ಆಗಿ ಬಿಡುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಬ್ರೈಟ್ ಫೀಲ್ ತರಹನೇ ಇರುವಂತಹ ಪಕ್ಷಿಗಳನ್ನೆಲ್ಲ ನಾಯಕನಾದ ಒಂದು ಪಕ್ಷಿ ರೋಸನ್ ಹತ್ರ ಬರುತ್ತೆ. ಬಂದು ನಿಮಗೆ ನಿಜವಾಗ್ಲೂ ಅವಾರ್ಡ್ ಕೊಡಿಸಬೇಕು, ನಿಮ್ಮ ಮತ್ತೆ ಬ್ರೈಟ್ ಫೀಲ್ ನ ಗೆಳೆತನ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ನನ್ನ ತಂಡದ ಪಕ್ಷಿಗಳನ್ನೆಲ್ಲ ಕರ್ಕೊಂಡು ಬಿಟ್ಟು ಬೇರೆ ಜಾಗಕ್ಕೆ ಆಹಾರವನ್ನ ಹುಡುಕಿಕೊಂಡು ವಲಸೆ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಅಷ್ಟರಲ್ಲೇನಾದ್ರೂ ಬ್ರೈಟ್ ಫೀಲ್ ಚೆನ್ನಾಗಿ ಹಾರೋದನ್ನ ಕಲ್ತಿದ್ರೆ ಅವನನ್ನು ನಾವು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ರೋಸನ್ ಬ್ರೈಟ್ ಫೀಲ್ ಇವಾಗಲೇ ಚೆನ್ನಾಗಿ ಹಾರಾಡೋದನ್ನ ಕಲ್ತಿದೆ ಅಂತ. ಆಗ ಪಕ್ಷಿಗಳ ನಾಯಕ ಹೇಳ್ತಾನೆ, ಬರೀ ಹಾರಿದ್ರೆ ಸಾಲದು, ನಮ್ಮ ಜೊತೆ ಬ್ರೈಟ್ ಫೀಲ್ ತುಂಬಾನೇ ಸಮಯ ಆಕಾಶದಲ್ಲೇ ಇರಬೇಕಾಗತ್ತೆ. ಆದ್ದರಿಂದ ಬ್ರೈಟ್ ಫೀಲ್ ನ ಆಕಾಶಕ್ಕೆ ಹಾರಿಸಿ ಇಡೀ ದಿನ ಗಾಳಿಯಲ್ಲೇ ಇರಿಸಿ. ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಭೂಮಿಗೆ ಇಳಿಸಬೇಡಿ. ಬ್ರೈಟ್ ಫೀಲ್ ಎಷ್ಟು ಕಷ್ಟ ಪಡ್ತಾನೋ ಅಷ್ಟೇ ಅವನ ಜೀವನದಲ್ಲಿ ಮುಂದೆ ಬರ್ತಾನೆ ಅಂತ ಹೇಳಿ ಪಕ್ಷಿಗಳ ನಾಯಕ ಹೋಗುತ್ತೆ. ಅದರಿಂದ ರೋಸನ್ ಬ್ರೈಟ್ ಫೀಲ್ ಗೆ ತುಂಬಾನೇ ಕಷ್ಟಕರವಾದ ಟ್ರೈನಿಂಗ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬ್ರೈಟ್ ಫೀಲ್ ಅವಾಗ ಯಾವ ಲೆವೆಲ್ ಗೆ ಟ್ರೈನಿಂಗ್ ತಗೊಳುತ್ತೆ ಅಂದ್ರೆ ಒಂದು ಕಲ್ಲನ್ನ ಎತ್ಕೊಂಡು ಹಾರುವಷ್ಟು ಕೆಪಾಸಿಟಿ ಅವನಿಗೆ ಬಂದಿರುತ್ತೆ. ನಂತರ ರೋಸನ್ ಬ್ರೈಟ್ ಫೀಲ್ ನ ಕರ್ಕೊಂಡು ಪಕ್ಷಿಗಳ ನಾಯಕನ ಹತ್ರ ಹೋಗುತ್ತೆ. ಅವಾಗ ಪಕ್ಷಿಗಳ ನಾಯಕ, ನೋಡು, ನೀನು ನನ್ನ ಗ್ರೂಪ್ ಗೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಇದೆ ಅಂತ ಹೇಳುತ್ತೆ. ನೀನು ನನ್ನ ತಂಡದ ನಾಯಕನಾಗಿ ಕೆಲಸ ಮಾಡ್ತೀಯಾ ಅಂತ ಕೇಳುತ್ತೆ. ಆಗ ಬ್ರೈಟ್ ಫೀಲ್ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಒಪ್ಪಿಕೊಳ್ಳುತ್ತೆ. ಅವಾಗ ಪಕ್ಷಿಗಳ ನಾಯಕ, ನಿನಗೆ ಈ ಹಾರುವ ಶಕ್ತಿಯನ್ನ ಕೊಟ್ಟಿದ್ದು ರೋಸನ್. ಈ ರೋಸನ್ ನಿನ್ನ ಫ್ಯಾಮಿಲಿನ ಬೇಕು ಅಂತ ಕೊಲ್ಲಿಲ್ಲ, ಆದ್ರೆ ನಿನ್ನನ್ನ ಬೇಕು ಅಂತಾನೆ ಬೆಳೆಸಿ ಇಷ್ಟೊಂದು ದೊಡ್ಡದಾಗಿ ಮಾಡಿದೆ ಅಂತ ಹೇಳುತ್ತೆ. ಹಾಗೆ ರೋಸನ್ ಗೆ ಬಾಯಿ ಹೇಳಿ ತನ್ನ ತಂಡದ ಎಲ್ಲಾ ಪಕ್ಷಿಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗುತ್ತೆ. ಅವಾಗ ಬ್ರೈಟ್ ಫೀಲ್ ಕೂಡ ರೋಸನ್ ಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ನಾವೇನಾದ್ರೂ ಇಲ್ಲಿಗೆ ಬಂದ್ರೆ ನೀನು ಸಿರಿಯಾ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ಇಲ್ಲ ಅಂತ ಹೇಳುತ್ತೆ. ಅವಾಗ ಬ್ರೈಟ್ ಫೀಲ್ ಗೆ ತುಂಬಾನೇ ಬೇಜಾರಾಗುತ್ತೆ. ಕೊನೆ ಸಲನಾದ್ರೂ ನನ್ನನ್ನ ನಿನ್ನ ಹೆಗಲ ಮೇಲೆ ಹಾರಿಸ್ತೀಯಾ ಅಂತ ಕೇಳುತ್ತೆ. ಆಗ ಅದಕ್ಕೆ ರೋಸನ್ ಆಯ್ತು ಅಂತ ಹೇಳಿ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಓಡು ಹೋಗಿ ಬ್ರೈಟ್ ಫೀಲ್ ಗೆ ಹಾರೋದಕ್ಕೆ ಸಹಾಯ ಮಾಡುತ್ತೆ. ಅವಾಗ ರೋಸನ್ ನನ್ನ 3 ಕಂಡೀಷನ್ ಗಳು ಕೂಡ ಫಿಲ್ ಆಗಿದೆ, ಆದ್ರೆ ರೋಸನ್ ಗೆ ತುಂಬಾ ದುಃಖ ಆಗ್ತಾ ಇರುತ್ತೆ. ಅದರಿಂದ ರೋಸನ್ ಮತ್ತೆ ಬ್ರೈಟ್ ಫೀಲ್ ಇದ್ದ ಜಾಗಕ್ಕೆ ಹೋಗಿ ಅವನು ಹಾರೋದನ್ನ ನೋಡ್ತಾ ಇರುತ್ತೆ. ಅವಾಗ ಬ್ರೈಟ್ ಫೀಲ್ ನ ರೆಕ್ಕೆ ಒಂದು ರೋಸನ್ ಹತ್ರ ಬರುತ್ತೆ. ಅದನ್ನ ರೋಸನ್ ಇಟ್ಕೊಂಡು ತುಂಬಾನೇ ಬೇಜಾರದಲ್ಲಿ ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರುತ್ತೆ. ಅವಾಗ ಅಲ್ಲಿಗೆ ಪಿಂಕು ಬರುತ್ತೆ. ಅದಕ್ಕೆ ರೋಸನ್, ನನ್ನ ಬಂದ ಕೆಲಸ ಇವಾಗ ಕಂಪ್ಲೀಟ್ ಆಗಿದೆ, ಆದ್ರಿಂದ ನಾನು ನನ್ನ ಜಗತ್ತಿಗೆ ಹೋಗ್ತೀನಿ ಅಂತ ಹೇಳುತ್ತೆ. ಹಾಗೆ ನೀನು ನಿನ್ನ ಜೀವನವನ್ನು ಹುಷಾರಾಗಿ ನೋಡ್ಕೋ ಅಂತ ಪಿಂಕುಗೆ ಹೇಳುತ್ತೆ. ಹೇಳಿ ಬ್ರೈಟ್ ಫೀಲ್ ಇರುವಂತಹ ಗುಹೆ ಒಳಗೆ ಬಂದು ಬ್ರೈಟ್ ಫೀಲ್ ಹಾರುವಂತಹ ಚಿತ್ರವನ್ನ ಡ್ರಾಯಿಂಗ್ ಮಾಡಿ ಅಲ್ಲಿದ್ದ ಫ್ಯಾಕ್ಟರಿಗೆ ವಾಪಸ್ ಹೋಗೋದಕ್ಕೆ ಅಂತ ಹೋಗ್ತಿರುತ್ತೆ. ಈ ಕಡೆ ಪಿಂಕು ಕೂಡ ಅದರ ಗುಹೆ ಒಳಗೆ ಹೋಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ರೋಸನ್ ಕಾಡನ್ನ ಬಿಟ್ಟು ಹೋಗ್ತಾ ಇರೋದು ತುಂಬಾನೇ ಬೇಜಾರಾಗಿರುತ್ತೆ. ಇನ್ನೊಂದು ಕಡೆ ರೋಸನ್ ಸಿಗ್ನಲ್ ಇರುವಂತಹ ಜಾಗಕ್ಕೆ ಬಂದು ಅದರ ಟ್ರಾನ್ಸ್ಮಿಟರ್ ನ ಆನ್ ಮಾಡಿ ಒಂದು ಕಡೆ ಕೂತ್ಕೊಳ್ಳುತ್ತೆ. ಅವಾಗ ಅದನ್ನ ರೆಡಿ ಮಾಡಿರುವಂತಹ ಯೂನಿವರ್ಸಲ್ ಡೈನಾಮಿಕ್ ಫ್ಯಾಕ್ಟರಿಗೆ ಸಿಗ್ನಲ್ ಹೋಗುತ್ತೆ. ಈ ಕಡೆ ಪಕ್ಷಿಗಳ ನಾಯಕ ತನ್ನ ತಂಡವನ್ನೆಲ್ಲ ಕರ್ಕೊಂಡು ತುಂಬಾನೇ ದೂರ ಹೋಗ್ತಾ ಇರುತ್ತೆ. ಆದರೆ ಅವುಗಳು ಸ್ವಲ್ಪ ದೂರ ಬಂದಾಗ ಒಂದು ಜಾಗದಲ್ಲಿ ತುಂಬಾನೇ ಜೋರಾಗಿ ಚಂಡಮಾರುತ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಜಾಗದಲ್ಲಿ ಜೋರಾಗಿ ಸಿಡ್ಲು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪಕ್ಷಿಗಳ ನಾಯಕ ಅವುಗಳನ್ನೆಲ್ಲ ಈ ಚಂಡಮಾರುತದಿಂದ ತಪ್ಪಿಸೋದಕ್ಕೆ ಅಂತಾನೆ ಇಲ್ಲೇ ಏನಾದ್ರೂ ಆಹಾರವನ್ನ ಹುಡುಕೋಣ ಅಂತ ಹೇಳಿ ಕೆಳಗಡೆ ಬರುತ್ತೆ. ಆ ಜಾಗ ಬೇರೆ ಯಾವುದೂ ಅಲ್ಲ, ಅದು ರೋಸನ್ ನ ಕಂಡುಹಿಡಿದಿರುವಂತಹ ಯೂನಿವರ್ಸಲ್ ಡೈನಾಮಿಕ್ ಫ್ಯಾಕ್ಟರಿನೇ ಆಗಿರುತ್ತೆ. ಅಲ್ಲಿ ಫ್ಯಾಕ್ಟರಿಯವರು ಅವರ ಆಹಾರಕ್ಕೋಸ್ಕರ ಒಂದು ಜಾಗದಲ್ಲಿ ಜೋಳವನ್ನ ಬೆಳೆಸುತ್ತಾರೆ. ಆ ಜಾಗಕ್ಕೆ ಪಕ್ಷಿಗಳ ನಾಯಕ ತನ್ನ ಪಕ್ಷಿಗಳನ್ನ ಕರ್ಕೊಂಡು ಬಂದು ಇಲ್ಲೇ ಇರುವ ಸ್ವಲ್ಪ ಸಮಯ ಚಂಡಮಾರುತವೆಲ್ಲ ಕಡಿಮೆ ಆದ ನಂತರ ಇಲ್ಲಿಂದ ಹೋಗುವ ಅಂತ ಹೇಳಿರ್ತಾರೆ. ಅಷ್ಟರಲ್ಲಿ ಬ್ರೈಟ್ ಫೀಲ್ ಗೆ ಆ ಜಾಗದಲ್ಲಿ ರೋಸನ್ ತರಾನೇ ಇರುವಂತಹ ಒಂದು ಬೇರೆ ರೋಬೋಟ್ ಕಾಣಿಸುತ್ತೆ. ಆ ರೋಬೋಟ್ ನ ಬ್ರೈಟ್ ಫೀಲ್ ರೋಸನ್ ಅಂತ ಕೇಳ್ಕೊಂಡು, ರೋಸನ್, ನೀನ್ ಇಲ್ಲಿಗೆ ಹೇಗೆ ಬಂದೆ, ನೋಡ್ತೀನೋ ಇಲ್ಲೋ ಅನ್ಕೊಂಡಿದ್ದೆ, ನಿನ್ನನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳುತ್ತೆ. ಅವಾಗ ಅಲ್ಲಿಗೆ ಇನ್ನೂ 2 ರೋಬೋಟ್ಗಳು ಬರುತ್ತವೆ. ಅವು ಫ್ಯಾಕ್ಟರಿಯ ಎಮರ್ಜೆನ್ಸಿ ಸಿಗ್ನಲ್ ನ ಕಳಿಸುತ್ತವೆ. ಅದರಿಂದ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಅಲ್ಲಿ ಎಲ್ಲಾ ಪಕ್ಷಿಗಳು ಹಾರೋಗಿ ಫ್ಯಾಕ್ಟರಿಯ ಒಳಗೆ ಹೋಗ್ಬಿಡ್ತವೆ. ಅವಾಗ ಅಲ್ಲಿ ತುಂಬಾನೇ ರೋಬೋಟ್ಸ್ ಗಳು ಬಂದು ಆ ಪಕ್ಷಿಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಒಂದು ಜಾಗದಲ್ಲಿ ಗ್ಯಾಸ್ ಡ್ಯಾಮೇಜ್ ಆಗಿ ಓಪನ್ ಆಗ್ಬಿಡುತ್ತೆ. ಅವಾಗ ಪಕ್ಷಿಗಳ ನಾಯಕ ರೋಬೋಟ್ ನ ಹತ್ತಿರ ಹೋಗಿ ಅವುಗಳ ಗಮನವನ್ನ ನನ್ನ ಕಡೆ ಸೆಳಿತೀನಿ, ನೀನು ಬ್ರೈಟ್ ಫೀಲ್ ಎಲ್ಲರನ್ನ ಕರ್ಕೊಂಡು ಹೋಗಿ, ಎಲ್ಲರೂ ಇವಾಗ ಬ್ರೈಟ್ ಫೀಲ್ ಇದ್ದಾನೆ ಹೋಗಿ ಅಂತ ಹೇಳಿ ಬ್ರೈಟ್ ಫೀಲ್ ಗೆ ನೀನು ಎಲ್ಲಾ ಪಕ್ಷಿಗಳನ್ನ ಗ್ಯಾಸ್ ಡ್ಯಾಮೇಜ್ ಆಗಿರುವಂತಹ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗು, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳುತ್ತೆ. ಅದರಿಂದ ಬ್ರೈಟ್ ಫೀಲ್ ಎಲ್ಲಾ ಪಕ್ಷಿಗಳನ್ನ ಕರ್ಕೊಂಡು ಗ್ಯಾಸ್ ಡ್ಯಾಮೇಜ್ ಆಗಿರುವ ಕಡೆಯಿಂದ ಹೋಗ್ತಿರುತ್ತೆ. ಆಗ ಪಕ್ಷಿಗಳ ನಾಯಕ ರೋಬೋಟ್ ಗಳ ಹತ್ರ ಬಂದು ಅವುಗಳ ಗಮನವನ್ನು ಅವನ ಕಡೆ ಬರುವ ಹಾಗೆ ಮಾಡುತ್ತೆ. ಅಷ್ಟರಲ್ಲಿ ಒಂದು ರೋಬೋಟ್ ಬ್ರೈಟ್ ಫೀಲ್ ಗೆ ಶೂಟ್ ಮಾಡ್ಬಿಡುತ್ತೆ. ಅಲ್ಲಿ ಆ ಸೀನ್ ಕಟ್ ಆಗುತ್ತೆ. ಇತ್ತ
ರೋಸನ್ನ ತೋರಿಸ್ತಾರೆ. ರೋಸನ್ ತನ್ನ ಟ್ರಾನ್ಸ್ಮಿಟರ್ ನ ಆನ್ ಮಾಡ್ಕೊಂಡು ಮತ್ತೆ ಬ್ರೈಟ್ ಫೀಲ್ಡ್ ಗೆ ಮಾಡಿರುವಂತಹ ಗುಹೆ ಹತ್ರ ಬರುತ್ತೆ. ಅಲ್ಲಿ ಪಿಂಕು ಕೂಡ ಇರುತ್ತೆ. ಪಿಂಕು ರೋಸನ್ನ ನೋಡಿ ತುಂಬಾನೇ ಖುಷಿ ಪಡುತ್ತೆ. ಹಾಗೆ ರೋಸನ್ ಗೆ ನೀನು ಮತ್ತೆ ವಾಪಸ್ ಯಾಕೆ ಬಂದೆ ಅಂತ ಕೇಳುತ್ತೆ. ಅದಕ್ಕೆ ರೋಸನ್ ನನಗೆ ಬ್ರೈಟ್ ಫೀಲ್ಡ್ ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ. ಅದಿರ್ಲಿ, ನೀನು ಇಲ್ಲಿ ಹೇಗಿದೀಯಾ, ಇಷ್ಟೊತ್ತಾದ್ರೂ ನೀನು ಯಾಕೆ ಮಲಗಿಲ್ಲ ಅಂತ ಕೇಳುತ್ತೆ. ಅದಕ್ಕೆ ಪಿಂಕು, ಹೊರಗಡೆ ವಾತಾವರಣ ತುಂಬಾನೇ ಕೆಟ್ಟದಾಗಿದೆ. ನಾನು ಇದುವರೆಗೂ ಇಂತಹ ವಾತಾವರಣವನ್ನ ನೋಡೇ ಇರಲಿಲ್ಲ. ಹೊರಗಡೆ ತುಂಬಾನೇ ಹಿಮ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಆ ಚಳಿಗೆ ನನಗೆ ನಿದ್ದೆ ಬರಲಿಲ್ಲ ಅಂತ ಹೇಳುತ್ತೆ. ಆವಾಗ ರೋಸನ್, ಹಾಗಾದ್ರೆ ಉಳಿದ ಪ್ರಾಣಿಗಳೆಲ್ಲ ಹೊರಗಡೆ ಅಪಾಯದಲ್ಲಿ ಇರುವುದಾ ಅಂತ ಕೇಳುತ್ತೆ. ನಂತರ ಪಿಂಕುನ ಕರ್ಕೊಂಡು ಕಾಡಿನೊಳಗೆ ಬಂದು ಪಿಂಕುನ ಸಹಾಯದಿಂದ ಎಲ್ಲಾ ಪ್ರಾಣಿಗಳು ಎಲ್ಲಿವೆ ಅಂತ ತಿಳ್ಕೊಂಡು ಅವುಗಳನ್ನ ಕರ್ಕೊಂಡು ಬ್ರೈಟ್ ಫೀಲ್ಡ್ ಇರುವಂತಹ ಗುಹೆ ಒಳಗೆ ತಂದು ಬಿಡುತ್ತೆ. ಅಲ್ಲಿ ಬೆಂಕಿ ಇರೋದ್ರಿಂದ ಎಲ್ಲಾ ಪ್ರಾಣಿಗಳು ಬೆಂಕಿನ ಕಾಯಿಸ್ಕೊಂಡು ಕಾಲ ಕಳೀತಾ ಇರುತ್ತೆ. ರೋಸನ್ ಎಲ್ಲಾ ಪ್ರಾಣಿಗಳನ್ನ ತರುವಷ್ಟರಲ್ಲಿ ಅದರ ಸಿಸ್ಟಮ್ ರೀಸ್ಟಾರ್ಟ್ ಕೇಳ್ತಾ ಇರುತ್ತೆ. ಆದ್ರೂ ಕೂಡ ಕೊನೆಗೆ ಉಳಿದಿರುವಂತಹ ಕರಡಿನ ತರುವಷ್ಟರಲ್ಲಿ ಗುಹೆ ಒಳಗೆ ಇದ್ದ ಎಲ್ಲಾ ಪ್ರಾಣಿಗಳು ಒಂದಕ್ಕೊಂದು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತವೆ. ರೋಸನ್ ಕರಡಿನ ಗುಹೆ ಒಳಗೆ ತರುವಷ್ಟರಲ್ಲಿ ಅದರ ಪವರ್ ತುಂಬಾನೇ ಖಾಲಿಯಾಗಿರುತ್ತೆ. ಅದರಿಂದ ರೋಸನ್ ಪಿಂಕುಗೆ ಇವುಗಳಿಗೆ ನೀನೇ ಸಹಾಯ ಮಾಡು ಅಂತ ಹೇಳಿ ಅದು ಅಲ್ಲೇ ಕೂತ್ಕೊಂಡ್ ಬಿಡುತ್ತೆ. ಆವಾಗ ಪಿಂಕು ಎಲ್ಲರನ್ನೂ ಸ್ವಲ್ಪ ಸೈಲೆಂಟ್ ಆಗಿರಿ ಜೋರಾಗಿ ಕೂಗುತ್ತೆ. ಹಾಗೆ ಎಲ್ಲಾ ಪ್ರಾಣಿಗಳಿಗೆ, ಇಲ್ಲಿ ನಾವೆಲ್ಲ ಒಟ್ಟಾಗಿ ಇರೋದಕ್ಕೆ ಆಗಿಲ್ಲ ಅಂದ್ರೆ ಖಂಡಿತ ಸಾಯ್ಬೇಕಾಗುತ್ತೆ. ನಿಮಗೆಲ್ಲ ಇವಾಗ ಬದುಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಇದು ಒಂದು ವಸ್ತು ಅಥವಾ ರಾಕ್ಷಸ ಇರಬಹುದು, ಆದ್ರೆ ಇದರ ಹೆಸರು ರೋಸನ್ ಅಂತ. ನೀವೆಲ್ಲ ಇದನ್ನ ನೋಡಿದ್ರೆ ಓಡ್ ಹೋಗ್ತಾ ಇದ್ರಿ ಅಲ್ವಾ, ಇದನ್ನ ಕೀಟ್ಲೆ ಮಾಡ್ತಾ ಇದ್ರಿ. ಆದ್ರೆ ರೋಸನ್ ಮಾತ್ರ ಯಾವತ್ತೂ ಹಾಗೆ ಮಾಡಿಲ್ಲ. ನಮ್ಮನ್ನೆಲ್ಲ ಮತ್ತೆ ನಮ್ಮ ಮಕ್ಕಳನ್ನೆಲ್ಲ ಉಳಿಸುವುದಕ್ಕೆ ತುಂಬಾನೇ ಸಹಾಯ ಮಾಡಿದೆ. ಆದರೂ ಕೂಡ ನೀವುಗಳು ಇದರ ಮನಸ್ಸನ್ನ ಅದನ್ನೇ ಮಾಡ್ಕೊಳ್ತಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಕರಡಿ, ಪಿಂಕು ನೀನು ಹೇಳ್ತಿರೋದು ಸರಿಯಾಗಿದೆ. ನಾನು ಇನ್ಮೇಲೆ ರೋಸನ್ಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ ಅಂತ. ಹಾಗೆ ನಾವೆಲ್ಲ ಇನ್ಮೇಲೆ ಒಟ್ಟಾಗಿ ಬಾಳೋಣ ಅಂತ ಹೇಳುತ್ತೆ. ಅವಾಗ ಎಲ್ಲಾ ಪ್ರಾಣಿಗಳು ಸೈಲೆಂಟ್ ಆಗ್ಬಿಡುತ್ತೆ. ಅದನ್ನ ನೋಡಿದ ರೋಸನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ದಿನಗಳು ಕಳೀತವೆ. ಅಲ್ಲಿಯ ವಾತಾವರಣ ಚೇಂಜ್ ಆಗುತ್ತೆ. ಅಲ್ಲಿಂದ ಹಿಮವೆಲ್ಲ ಕರಗಿ ಹೋಗುತ್ತೆ. ಮತ್ತೆ ಎಲ್ಲಾ ಪ್ರಾಣಿಗಳು ಕಾಡಿನೊಳಗೆ ಹೋಗುತ್ತೆ. ಆ ಸಮಯದಲ್ಲಿ ಮತ್ತೆ ಆ ಜಾಗಕ್ಕೆ ಬ್ರೈಟ್ ಫೀಲ್ಡ್ ತರನೇ ಇರುವಂತಹ ಪಕ್ಷಿಗಳು ಬರುತ್ತವೆ. ಅವುಗಳನ್ನ ನೋಡಿದ ರೋಸನ್ಗೆ ಬ್ರೈಟ್ ಫೀಲ್ಡ್ ಬಂದಿರಬಹುದು ಅಂತ ತಿಳ್ಕೊಂಡು ಆ ಪಕ್ಷಿಗಳ ಹತ್ತಿರ ಬಂದು ಬ್ರೈಟ್ ಫೀಲ್ಡ್ ನ ಎಲ್ಲಿದೆ ಅಂತ ಸ್ಕ್ಯಾನ್ ಮಾಡಿ ತಿಳ್ಕೊಂಡು ಅದನ್ನ ಮಾತಾಡಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಆದ್ರೆ ಬ್ರೈಟ್ ಫೀಲ್ಡ್ ಅದರ ಪರಿವಾರದ ಜೊತೆ ತುಂಬಾನೇ ಖುಷಿಯಾಗಿರೋದನ್ನ ನೋಡಿ ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ಕೊಂಡು ಅಲ್ಲಿಂದ ವಾಪಸ್ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪಿಂಕು ಹೋಗಿ ಬ್ರೈಟ್ ಫೀಲ್ಡ್ ನ ಮಾತನಾಡಿಸುತ್ತೆ. ಬ್ರೈಟ್ ಫೀಲ್ಡ್ ಗೆ ಪಿಂಕುನ ನೋಡಿ ತುಂಬಾನೇ ಖುಷಿ ಪಡುತ್ತೆ. ಅವಾಗ ಪಿಂಕು, ನಿನ್ನ ಪಕ್ಷಿಗಳ ನಾಯಕ ಎಲ್ಲಿ ಅಂತ ಕೇಳಿದಾಗ ರೋಬೋಟ್ ಗಳು ಶೂಟ್ ಮಾಡಿದ್ರು ಅಂತ ಹೇಳುತ್ತೆ. ಹಾಗೆ ಪಿಂಕು ಬ್ರೈಟ್ ಫೀಲ್ಡ್ ಗೆ ನಿನ್ಗೋಸ್ಕರ ರೋಸನ್ ವಾಪಸ್ ಅದರ ಜಾಗಕ್ಕೆ ಹೋಗಿದೆ, ನಿನ್ಗೋಸ್ಕರ ಕಾಯ್ತಾ ಇದೆ ಅಂತ ಹೇಳುತ್ತೆ. ಅದನ್ನ ಕೇಳಿದ ಬ್ರೈಟ್ ಫೀಲ್ಡ್ ಗುಹೆ ಹತ್ರ ಬಂದು, ರೋಸನ್ ಎಲ್ಲಿದೆಯಾ, ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ರೋಸನ್ ಅಲ್ಲಿ ಇರೋದಿಲ್ಲ. ಅದು ವಾಪಸ್ ಹೋಗೋದಕ್ಕೆ ಟ್ರಾನ್ಸ್ಮಿಟರ್ ನ ಆನ್ ಮಾಡಿ ಸ್ಪೇಸ್ ಶಿಪ್ ಗೋಸ್ಕರ ಕಾಯ್ತಾ ಇರುತ್ತೆ. ಆವಾಗ ಅಲ್ಲಿಗೆ ಒಂದು ರೋಬೋಟ್ ಸ್ಪೇಸ್ ಶಿಪ್ ತಗೊಂಡು ಬರುತ್ತೆ. ರೋಸನ್ ಗೆ ನೀನು ನಿನ್ನ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದ್ದಕ್ಕೆ ಯೂನಿವರ್ಸಲ್ ಡೈನಾಮಿಕ್ ಗೆ ತುಂಬಾನೇ ಖುಷಿಯಾಗಿದೆ ಅಂತ ಹೇಳಿ ರೋಸನ್ ನ ಶಿಪ್ ಒಳಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪಿಂಕು ಬಂದು, ರೋಸನ್ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ, ಬ್ರೈಟ್ ಫೀಲ್ಡ್ ಬಂದಿದ್ದಾನೆ, ಅವನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳುತ್ತೆ. ಅದರಿಂದ ರೋಸನ್ ಶಿಪ್ ಇಂದ ಕೆಳಗೆ ಇಳಿದು, ನಾನು ನನ್ನ ಅಡಾಪ್ಟರ್ ನ ಬಿಟ್ಟು ಬಂದಿದ್ದೀನಿ, ಅದನ್ನ ತಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತೆ. ಅವಾಗ ರೋಬೋಟ್ ಬೇರೆ ರೋಬೋಟ್ ಗಳನ್ನ ಕಳುಹಿಸಿ ಕೊಡದೆ. ಅವಾಗ ರೋಸನ್ ನ ಕರ್ಕೊಂಡು ಬರೋದಕ್ಕೆ ಅಂತ ಕಳುಹಿಸಿ ಕೊಡದೆ. ರೋಸನ್ ಕಾಡಿನಲ್ಲಿರುವಂತಹ ಪ್ರಾಣಿಗಳೆಲ್ಲ ಸಹಾಯ ಮಾಡುತ್ತವೆ. ಅಲ್ಲಿಗೆ ಬ್ರೈಟ್ ಫೀಲ್ಡ್ ಕೂಡ ಬರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಎಲ್ಲಾ ರೋಬೋಟ್ ಗಳು ಬಂದು ಆ ಪ್ರಾಣಿಗಳ ಸುತ್ತು ನಿಂತ್ಕೊಂಡು ರೋಸನ್ ಗೆ ವಾಪಸ್ ಬರೋದಕ್ಕೆ ಹೇಳ್ತವೆ. ಅದಕ್ಕೆ ಪ್ರಾಣಿಗಳೆಲ್ಲ ರೋಸನ್ ಈ ಕಾಡಿಗೆ ಸೇರಿದ ರೋಬೋಟ್, ಹಾಗೆ ಈ ಕಾಡೆ ರೋಸನ್ ಮನೆ, ರೋಸನ್ ಇವಾಗ ವರ್ಲ್ಡ್ ರೋಬೋಟ್ ಅಂತ ಹೇಳುತ್ತೆ. ಅದರಿಂದ ಎಲ್ಲಾ ರೋಬೋಟ್ ಗಳು ಆ ಪ್ರಾಣಿಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಪ್ರಾಣಿಗಳು ಕೂಡ ರೋಬೋಟ್ ಗಳ ಜೊತೆ ಸಖತ್ತಾಗಿ ಫೈಟ್ ಮಾಡ್ತಾ ಇರುತ್ತೆ. ಆಗ ಅಲ್ಲಿ ತುಂಬಾನೇ ದೊಡ್ಡ ಫೈಟ್ ಗಳು ನಡೆಯುತ್ತೆ. ಅಷ್ಟರಲ್ಲಿ ಒಂದು ರೋಬೋಟ್ ಸ್ಪೇಸ್ ಶಿಪ್ ಇಂದ ಆ ಜಾಗಕ್ಕೆ ಬಾಂಬ್ ಅನ್ನ ತಂದು ಆ ಜಾಗಕ್ಕೆ ಹಾಕತ್ತೆ. ನಂತರ ರೋಸನ್ ಅನ್ನ ಶಿಪ್ ಒಳಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಬ್ರೈಟ್ ಫೀಲ್ಡ್ ಅದರ ತಂಡನೆಲ್ಲ ಕರ್ಕೊಂಡು ಸ್ಪೇಸ್ ಶಿಪ್ ಹತ್ರ ಬಂದು ಸ್ಪೇಸ್ ಶಿಪ್ ನ ಗ್ಲಾಸ್ ನೆಲ್ಲ ಡ್ಯಾಮೇಜ್ ಮಾಡಿಬಿಡುತ್ತೆ. ಆ ಸಮಯದಲ್ಲಿ ಬ್ರೈಟ್ ಫೀಲ್ಡ್ ಒಳಗೆ ಬಂದು ರೋಸನ್ ನ ನೋಡಿದರೆ ಅದು ಡಿಆಕ್ಟಿವ್ ಆಗಿ ಒಂದು ಕಡೆ ಬಿದ್ದಿರುತ್ತೆ. ಅದನ್ನ ನೋಡಿದ ಬ್ರೈಟ್ ಫೀಲ್ಡ್ ತುಂಬಾನೇ ಬೇಜಾರದಲ್ಲಿ ರೋಸನ್ ಹತ್ರ ಬಂದು, ನನ್ನ ಫ್ಯಾಮಿಲಿ ನೀನು ಉದ್ದೇಶಪೂರ್ವಕವಾಗಿ ಸಾಯಿಸಿಲ್ಲ ಅನ್ನೋದು ನನಗೆ ಇವಾಗ ಅರ್ಥ ಆಗಿದೆ. ನನಗೆ ನನ್ನ ತಾಯಿ ನೀವೇ, ಐ ಲವ್ ಯು ಅಮ್ಮ ಅಂತ ಹೇಳುತ್ತೆ. ಅವಾಗ ರೋಸನ್ ಆಕ್ಟಿವ್ ಆಗಿ ಬ್ರೈಟ್ ಫೀಲ್ಡ್ ಗೆ ಐ ಲವ್ ಯು ಟು ಅಂತ ಹೇಳುತ್ತೆ. ಹಾಗೆ ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಬ್ರೈಟ್ ಫೀಲ್ಡ್ ಹೇಳುತ್ತೆ. ನಂತರ ಬ್ರೈಟ್ ಫೀಲ್ಡ್ ನ ಕರ್ಕೊಂಡು ಶಿಪ್ ಇಂದ ಕೆಳಗಡೆ ಹಾರುತ್ತೆ. ಅವಾಗ ರೋಸನ್ ಬ್ರೈಟ್ ಫೀಲ್ಡ್ ನ ತನ್ನ ಬಾಡಿ ಒಳಗೆ ಇಟ್ಕೊಂಡು ಒಂದು ಬಾಲ್ ತರಹ ಕನ್ವರ್ಟ್ ಆಗಿ ಕೆಳಗಡೆ ಬಿಡುತ್ತೆ. ಆ ಸಮಯದಲ್ಲಿ ಹದ್ದು ಸ್ಪೇಸ್ ಶಿಪ್ ಹತ್ರ ಹೋಗಿ ವೆಪನ್ ನ ಅದರ ಕಡೆನೆ ತಿರುಗಿಸಿ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗುವಂತೆ ಮಾಡಿದೆ. ಈ ಕಡೆ ಎಲ್ಲಾ ಪ್ರಾಣಿಗಳು ಕಾಡಿನೊಳಗೆ ಬಿದ್ದಿರುವ ಬೆಂಕಿಗಳನ್ನ ಆರಿಸೋದಕ್ಕಂತ ಪೆಂಡಲ್ ಹತ್ರ ಹೋಗಿ ಅದರ ಸಹಾಯದಿಂದ ಒಂದು ಮರನ ನದಿಯ ಮಧ್ಯಕ್ಕೆ ಬೀಳಿಸುತ್ತೆ. ಅದರಿಂದ ನದಿಯ ನೀರೆಲ್ಲ ಕಾಡಿನೊಳಗೆ ಬಂದು ಬೆಂಕಿ ಎಲ್ಲ ಆರಿ ಹೋಗುತ್ತೆ. ಆ ಸಮಯದಲ್ಲಿ ರೋಸನ್ ಹತ್ರ ಎಲ್ಲಾ ಪ್ರಾಣಿಗಳು ಬಂದು ತುಂಬಾನೇ ಖುಷಿ ಪಡ್ತಾ ಇರ್ತವೆ. ಆದ್ರೆ ರೋಸನ್ಗೆ ಬೆಂಕಿಯಿಂದ ಕಾಡೆಲ್ಲ ಹಾಳಾಗಿರೋದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ.
ಆವಾಗ ರೋಸನ್ ಎಲ್ಲಾ ಪ್ರಾಣಿಗಳಿಗೂ ನಾನು ಎಲ್ಲಿವರೆಗೂ ಅವರಿಗೆ ಸಿಗೋದಿಲ್ವೋ ಅಲ್ಲಿವರೆಗೂ ಇದೇ ತರಹ ಮಾಡ ಇರ್ತಾರೆ, ಅದರಿಂದ ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗಲೇಬೇಕು ಅಂತ ಹೇಳುತ್ತೆ. ಅದಕ್ಕೆ ಅಲ್ಲಿದ್ದ ಪ್ರಾಣಿಗಳೆಲ್ಲ ಒಪ್ಪಿಕೊಳ್ಳುವುದೇ ಇಲ್ಲ. ಅವಾಗ ರೋಸನ್, ನಿಮ್ಮೆಲ್ಲರ ಸುರಕ್ಷತೆಗಾಗಿ ನಾನು ಈ ಕೆಲಸವನ್ನ ಮಾಡ್ಲೇಬೇಕು, ನೀವೆಲ್ಲ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಉಳ್ಕೊಂತೀರಾ ಅಂತ ಹೇಳುತ್ತೆ. ಅವಾಗ ಪಿಂಕು ತುಂಬಾನೇ ಬೇಜಾರದಿಂದ, ನನಗೆ ಫ್ರೆಂಡ್ ಅಂತ ಇದ್ದಿದ್ದು ನೀನು ಒಬ್ಬನೇ, ಇವಾಗ ನೀನು ನನ್ನನ್ನು ಬಿಟ್ಟು ಹೋದ್ರೆ ನಾನು ಯಾರ ಜೊತೆ ಮಾತಾಡ್ಲಿ ಅಂತ ಕೇಳುತ್ತೆ. ಅದಕ್ಕೆ ಅಲ್ಲಿದ್ದ ಪ್ರಾಣಿಗಳೆಲ್ಲ ನನ್ನ ಜೊತೆ ಮಾತನಾಡು ಅಂತ ಹೇಳುತ್ತವೆ. ಅವಾಗ ಪಿಂಕು ತುಂಬಾನೇ ಖುಷಿ ಆಗುತ್ತೆ. ನಂತರ ರೋಸನ್, ನನಗೆ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದ್ದು ನನ್ನ ಪುಣ್ಯ, ನಾನು ವಾಪಸ್ ಹೋಗಲೇಬೇಕು ಅಂತ ಹೇಳುತ್ತೆ. ಮತ್ತೆ ಒಂದು ಗುಹೆನ ರೆಡಿ ಮಾಡಿ ಆ ಗುಹೆ ಒಳಗೆ ಎಲ್ಲಾ ಪ್ರಾಣಿಗಳ ಡ್ರಾಯಿಂಗ್ ಇಟ್ಟು ಟ್ರಾನ್ಸ್ಮಿಟರ್ ನ ಸಹಾಯದಿಂದ ಸ್ಪೇಸ್ ಶಿಪ್ ನ ಕರೆಸಿಕೊಂಡು ಅಲ್ಲಿಂದ ಹೋಗುತ್ತೆ. ಅದಾದ್ಮೇಲೆ ಎಲ್ಲಾ ಪ್ರಾಣಿಗಳು ಹಿಮ ಬೀಳುವ ಸಮಯದಲ್ಲಿ ರೋಸನ್ ಮಾಡಿದ್ದ ಗುಹೆ ಒಳಗೆ ಬೆಂಕಿನ ಕಾಯಿಸಿಕೊಂಡು ಅವುಗಳು ಮತ್ತು ಅವುಗಳ ಮಕ್ಕಳು ಮೊಮ್ಮಕ್ಕಳಿಗೆ ರೋಸನ್ ನ ಕಥೆನ ಹೇಳುತ್ತಿರುತ್ತವೆ. ಹೀಗಿರಬೇಕಾದ್ರೆ ಒಂದಿನ ಬ್ರೈಟ್ಫೀಲ್ ರೋಸನ್ ಇರುವಂತಹ ಜಾಗಕ್ಕೆ ಬಂದು ರೋಸನ್ ಮೀಟ್ ಆಗುತ್ತೆ. ಅಲ್ಲಿ ಆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯ. ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.